ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತು ಡೇ 18. ಇವತ್ತು ನಾವೇನು ಫೋಕಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದರೆ ಊಪ್ಸ್. ಯಾಕೆ ಊಪ್ಸ್ ಬೇಕಾಗತ್ತೆ ಆ್ಯಂಡ್ ಇದರಲ್ಲಿ ಕ್ಲಾಸ್ ಅಂದರೆ ಏನು, ಮೆಥಡ್ ಅಂದರೆ ಏನು, ಫಂಕ್ಷನ್ ಅಂದರೆ ಏನು ಆ್ಯಂಡ್ ಈ ಥರ ಒನ್ ಬೈ ಒನ್ ನಾವು ಇದರಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗ್ತೀವಿ, ಆಯಿತಾ? ಸೊ ನಾವು ಪ್ರೀವಿಯಸ್ ಸೆಷನಲ್ಲಿ ಆಲ್ರೆಡಿ ಲೈಬ್ರರೀಸ್ ಮತ್ತು ಮಾಡ್ಯೂಲ್ಸ್ ಪ್ಯಾಕೇಜಸ್ ಬಗ್ಗೆ ನೋಡಿದ್ದಾಯಿತು. ಇವಾಗ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಯಾವುದೇ ಪ್ರೊಡಕ್ಷನ್ ಅಪ್ಲಿಕೇಶನ್ ನೀವು ನೋಡ್ತೀನಿ ಅಂದರೂ ಕೂಡ ಅದರಲ್ಲಿ ಕಂಪ್ಲೀಟಾಗಿ ಊಪ್ಸ್ ಕಾನ್ಸೆಪ್ಟ್ ಮುಖಾಂತರನೇ ಮಾಡಿರ್ತಾರೆ. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವೊಂದು ಫುಲ್ಲಿ ಗ್ರೇಡೆಡ್ ಪ್ರೊಡಕ್ಷನ್ ಅಪ್ಲಿಕೇಶನ್ ಅಂದರೆ ಲೈಕ್ ಒಂದು ಪ್ರೊಡಕ್ಷನ್ ಗ್ರೇಡ್ ಅಪ್ಲಿಕೇಶನ್ನ ನೀವು ಬಿಲ್ಡ್ ಮಾಡಬೇಕು ಅಂದರೆ ನನಗೆ ಈ ಒಂದು ಊಪ್ಸ್ ಕಾನ್ಸೆಪ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಇನ್ ಡೆಪ್ತಾಗಿ ನಾವು ಹೋಗೋಣ. ಇನ್ನು ನೆಕ್ಸ್ಟ್ 4 ಸೆಷನ್ಸ್ ನಮಗೆ ಊಪ್ಸ್ ಮೇಲೇ ಇರುತ್ತೆ. ಅದಾದಮೇಲಿಂದ ಬೇರೆ ಬೇರೆ ಟಾಪಿಕ್ಸ್ಗಳು ಬರುತ್ತೆ. ಸೊ ಅಲ್ಲಿಗೆ ಹೋದ್ಮೇಲೆ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಬರುತ್ತೆ ನಾವು ಯಾಕೆ ಊಪ್ಸ್ನ ಮಾಡಬೇಕು ಅಂತ, ಆಯಿತಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಗಾದರೆ ಏನಪ್ಪ ಈ ಕಾನ್ಸೆಪ್ಟ್ ಅಂತಂದರೆ, ಈ ಊಪ್ಸ್ ಅನ್ನೋದು ಏನು? ಓಕೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಹೇಗೆ ಮಾಡೋದು, ಯಾವ ರೀತಿ ಆಬ್ಜೆಕ್ಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡೀಟೇಲ್ಡಾಗಿ ನೋಡ್ತೀವಿ. ಓಕೆ, ಫಸ್ಟ್ ಆಫ್ ಆಲ್ ವಾಟ್ ಈಸ್ ಊಪ್ಸ್ ಅಲ್ವಾ? ಈಗ ಲೆಟ್ಸೆ ನೀವು ಯಾವುದಾದ್ರೂ ಫುಲ್ಲಿ ಪ್ರೊಡಕ್ಷನ್ ಕೋಡ್ ನೀವು ಬರೀತಾ ಇದ್ದರೆ ಆ ಫುಲ್ಲಿ ಪ್ರೊಡಕ್ಷನ್ ಕೋಡಲ್ಲಿ ನಿಮಗೆ ಈ ಊಪ್ಸ್ ಕಾನ್ಸೆಪ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ? ಸೊ ಲೆಟ್ಸೆ ನಾನೇನು ಮಾಡ್ತೀನಿ ಅಂತಂದರೆ, ಲೆಟ್ ಮಿ ರೈಟ್ ಇಟ್. ಈಗ ಫಸ್ಟ್ ನನಗೆ ಈ ಗೋಲ್ ಆಫ್ ದಿಸ್ ವಿಡಿಯೋ ಏನಪ್ಪ ಅಂತ ಹೇಳ್ತೀನಿ. ಯಾಕೆಂದರೆ ಇದು ಕರೆಕ್ಟಾಗಿ ತಿಳ್ಕೋಬೇಕು. ನಾವೊಂದು ಪ್ರೊಡಕ್ಷನ್ ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ತಿದ್ದೀವಿ ಅಂತಂದರೆ ನಾವು ಊಪ್ಸಲ್ಲೇ ಬಿಲ್ಡ್ ಮಾಡೋದು, ಆ ರೀಸನ್ಗೋಸ್ಕರ. ಸೊ ಇದರಲ್ಲಿ ಮೊದಲನೇದಾಗಿ ನಾವೇನು ತಿಳ್ಕೊಳ್ತೀವಿ ಅಂತಂದರೆ ವಾಟ್ ಈಸ್ ಊಪ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಎರಡನೇದು ಬಂದುಬಿಟ್ಟು ನಿಮಗೆ ಯಾಕೆ ನಾವು ಊಪ್ಸ್ನ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ತೀವಿ. ಆ್ಯಂಡ್ ಅದೇ ರೀತಿ ನಮಗೆ ಇಂಪಾರ್ಟೆಂಟಾಗಿ ಕ್ಲಾಸ್ ಅಂದರೆ ಏನು, ಓಕೆ, ಆ್ಯಂಡ್ ಅದೇ ರೀತಿ ಇಂಪಾರ್ಟೆಂಟಾಗಿ ನಮಗೆ ಆಬ್ಜೆಕ್ಟ್ಸ್ ಅಂದರೆ ಏನು, ಓಕೆ, ಆ್ಯಂಡ್ ಆಟ್ರಿಬ್ಯೂಟ್ಸ್ ಅಂದರೆ ಏನು, ಓಕೆ, ಆಟ್ರಿಬ್ಯೂಟ್ಸ್ ಅಂದರೆ ಏನು, ಆ್ಯಂಡ್ ವಾಟ್ ಎಲ್ಸ್ ವಿ ಹ್ಯಾವ್. ಸಪೋಸ್ ಆಟ್ರಿಬ್ಯೂಟ್ಸ್ ಆಯಿತು. ಮೆಥಡ್ಸ್ ಅಂದರೆ ಏನು, ಓಕೆ, ಮೆಥಡ್ಸ್ ಅಂದರೆ ಏನು, ಒಂದು ಕ್ಲಾಸಲ್ಲಿ ಇನ್ಬಿಲ್ಟ್ಸ್ ಮೆಥಡ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನೋಡ್ತೀವಿ. ಆ್ಯಂಡ್ ಅದೇ ರೀತಿ ಸೆಲ್ಫ್ ಅಂದರೆ ಏನು, ಓಕೆ, ಅದು ಕೂಡ ನೋಡ್ತೀವಿ. ಆ್ಯಂಡ್ ಯಾಕೆ ನಾವು ಊಪ್ಸ್ನ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಡೀಟೇಲಾಗಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಓಕೆ, ಇಮ್ಯಾಜಿನ್, ಓಕೆ, ಲೆಟ್ಸ್ ಗೋ ಹಿಯರ್. ಇಮ್ಯಾಜಿನ್ ನಮಗೀಗ ಒಂದು ಸಿಂಪಲಾಗಿ ಒಂದು ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸೆ ನಾವೊಂದು ಕ್ರಿಕೆಟ್ ಟೀಮ್ನ ಬಿಲ್ಡ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಓಕೆ, ಲೆಟ್ಸ್ ಸೇ ವಿ ಆರ್ ಬಿಲ್ಡಿಂಗ್ ಅ ಕ್ರಿಕೆಟ್ ಟೀಮ್. ಓಕೆ, ವಿ ಆರ್ ಬಿಲ್ಡಿಂಗ್ ಅ ಕ್ರಿಕೆಟ್ ಟೀಮ್. ಸರಿ, ಬಿಲ್ಡ್ ಮಾಡೋಣ. ಸೊ ಒಂದು ಕ್ರಿಕೆಟ್ ಟೀಮಲ್ಲಿ ನಮ್ಗೆ ಯಾರ್ಯಾರಪ್ಪ ಇರ್ತಾರೆ? ನಮಗೆ ತುಂಬ ಜನ ಇರ್ತಾರೆ. ಲೆಟ್ಸ್ ಸೇ ತುಂಬ ಜನ ನೇಮ್ ತೊಗೊಳ್ಳೋಣ, COHLI, ಆಯಿತಾ? ಹಾಗೆಯೇ ಲೆಟ್ಸ್ ಸೇ MS ಧೋನಿ, ಓಕೆ, ಅದೇ ರೀತಿ ರೋಹಿತ್ ಶರ್ಮಾ, ಓಕೆ, ರೋಹಿತ್ ಶರ್ಮಾ ಅಂತ ಬರೀತಾ ಇದ್ದೀನಿ. ಆ್ಯಂಡ್ ಅದೇ ರೀತಿ ನಿಮಗೆ ಬುಮ್ರಾ ಇರ್ತಾನೆ. ಓಕೆ, ಒಂದು ನಿಮಿಷ. ಲೆಟ್ಸ್ ಸೇ ಜಸ್ಪ್ರೀತ್ ಬುಮ್ರಾ ಅಲ್ವಾ? ಸೊ ಅದಕ್ಕೆ ನಾನು BUMRAH, ಓಕೆ, ಇದು ಸ್ಪೆಲ್ಲಿಂಗ್. ಸೇಮ್ ವೇ KL ರಾಹುಲ್, ಆಯ್ತರ ಈ ಥರ ಪ್ಲೇಯರ್ಸ್ಗಳಿರ್ತಾರೆ, ಕರೆಕ್ಟಾ? ಸೊ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ನೀವು, ಒಂದು ಸಿಂಪಲ್ ಎಕ್ಸಾಂಪಲ್ನ ಅರ್ಥ ಮಾಡ್ಕೊಳ್ಳಿ, ಊಪ್ಸ್ ಬಂದ್ಬಿಡತ್ತೆ, ಯು ಡೋಂಟ್ ನೀಡ್ ಟು ವರಿ. ಸೊ ಇಲ್ಲಿ ನೋಡಿ, ಇಮ್ಯಾಜಿನ್ ನಾವು ಒಂದು ಕ್ರಿಕೆಟ್ ಟೀಮ್ನ ಬಿಲ್ಡ್ ಮಾಡಬೇಕು. ಕ್ರಿಕೆಟ್ ಟೀಮಲ್ಲಿ ನಮ್ಗೆ ಇಷ್ಟು ಜನ ಪ್ಲೇಯರ್ಸ್ಗಳಿದ್ದಾರೆ. ಎವ್ರಿ ಪ್ಲೇಯರ್ ಹ್ಯಾಸ್, ಕರೆಕ್ಟಾ? ಈಗ ಇದರಲ್ಲಿರೋ ಪ್ರತಿಯೊಬ್ಬ ಪ್ಲೇಯರ್ ಕೂಡ, ಓಕೆ, ಎವ್ರಿ ಪ್ಲೇಯರ್ ಹ್ಯಾಸ್, ಓಕೆ, ಏನೇನಿರುತ್ತೆ, ನೇಮು, ಕರೆಕ್ಟಾ? ಅದಾದಮೇಲೆ ನಮಗೆ ಜರ್ಸಿ ನಂಬರ್ ಇರುತ್ತಾ? ಓಕೆ, ಲೆಟ್ಸ್ ಸೇ ಜರ್ಸಿ ನಂಬರ್ ಇರುತ್ತಾ? ಸೇಮ್ ವೇ ರನ್ಸ್ ಎಷ್ಟು ಹೊಡೆದಿದ್ದಾರೆ ಅಂತ ಇರುತ್ತಾ? ಕರೆಕ್ಟ್ ತಾನೆ? ಹಾಗೆಯೇ ಯಾವ ಟೀಮು IPLಲ್ಲಿ ಅನ್ನೋ ಕೂಡ ಇರುತ್ತಾ? ಅದೇ ರೀತಿ ಅವ್ರ ರೋಲ್ ಏನು, ಬ್ಯಾಟಿಂಗಾ, ಬೌಲಿಂಗಾ, ಕೀಪಿಂಗಾ ಅನ್ನೋದು ಕೂಡ ಗೊತ್ತಾಗುತ್ತಾ? ಆ್ಯಂಡ್ ಏಜ್ ಫ್ಯಾಕ್ಟರ್ ಕೂಡ ಇಲ್ಲಿರುತ್ತಾ? ಕರೆಕ್ಟ್. ಹೀಗೆ ಇವಾಗ ಎವ್ರಿ ಪ್ಲೇಯರ್ ಅರ್ಥ ಮಾಡ್ಕೊಳ್ಳಿ. ಇವಾಗ ಎವ್ರಿ ಪ್ಲೇಯರ್, ಓಕೆ, ಎವ್ರಿ ಪ್ಲೇಯರ್
ಓಕೆ, ಎವ್ರಿ ಪ್ಲೇಯರ್ ಇಲ್ಲಿ ಏನಾಗುತ್ತೆ ಅಂತಂದರೆ ದೇ ಕ್ಯಾನ್ ಪರ್ಫಾರ್ಮ್ ಬ್ಯಾಟಿಂಗ್, ಓಕೆ, ದೇ ಕ್ಯಾನ್ ಪರ್ಫಾರ್ಮ್ ಬೌಲಿಂಗ್, okay, they can perform catching, and also they can perform runs, okay, runs. So idu iga whenever we are building a cricket team, ಆ ಕ್ರಿಕೆಟ್ ಟೀಮಲ್ಲಿ we have players, we have a players' roles and responsibility like name, jersey, runs, teams, role, age, and ಅದೇ ಥರ we have a player, every role ಅಂದರೆ every player can perform certain task, bat, bowl, catch, run, something like that. ಇವಾಗ should we create, ಓಕೆ, ಇವಾಗ ನಾವೇನು ಮಾಡ್ತೀವಿ, ಸೊ ವೆನೆವರ್ ಯು ವಾಂಟೆಡ್ ಟು ಕ್ರಿಯೇಟ್ ಅ ಆಬ್ಜೆಕ್ಟ್ ಫಾರ್ ದಿಸ್, ನಾವೇನು ಮಾಡ್ತೀವಿ, ಸೊ ಅದಕ್ಕೆ ವಿರಾಟ್ ಕೊಹ್ಲಿ ನೇಮ್ ಏನು, ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಫಾರ್ ಎಕ್ಸಾಂಪಲ್ ನನಗೆ ವಿರಾಟ್ ಕೊಹ್ಲಿ ನೇಮ್, ಜರ್ಸಿ ಮತ್ತು ಬ್ಯಾಟಿಂಗ್ ಸ್ಟೈಲ್ ಇದೆಲ್ಲ ಬೇಕು. ಇವಾಗ ಅದನ್ನು ಕ್ರಿಯೇಟ್ ಮಾಡೋಕ್ಕೆ ನಾವು 100 ವೇರಿಯೇಬಲ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಈಗ ಲೆಟ್ಸ್ ನನ್ನ ಹತ್ರ 100 ಪ್ಲೇಯರ್ಸ್ ಇದ್ದಾರೆ ಅಂತಂದರೆ ಐ ಕಾಂಟ್ ಗೋ ಅಂಡ್ ಕ್ರಿಯೇಟ್ ಆಲ್ 100 ಪ್ಲೇಯರ್ಸ್ ಅಲ್ಲ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ ಗೊತ್ತಾ, ಈಗ ಲೆಟ್ಸೆ ಇದನ್ನೇ ತೊಗೊಳ್ತೀನಿ ನಾನಿಲ್ಲಿ. ಇವಾಗ ವಿರಾಟ್, ಓಕೆ, ವಿರಾಟ್ ಅಂಡರ್ಸ್ಕೋರ್ ನೇಮ್, ಆಯಿತಾ, ವಿರಾಟ್ ನೇಮ್. ಸೇಮ್ ವೇ ವಿರಾಟ್ ಅಂಡರ್ಸ್ಕೋರ್ ರನ್ಸ್ ಅಂತ ಹಾಕ್ತೀನಿ, ಆಯಿತಾ. ವಿರಾಟ್ ಕೊಹ್ಲಿ ರನ್ಸ್, ಎಷ್ಟು ರನ್ಸ್ ಬರ್ತಿದ್ದಾನೆ, ಈಗ ವಿರಾಟ್ ಕೊಹ್ಲಿ ನೇಮ್ ವಿರಾಟ್ ಕೊಹ್ಲಿ, ಓಕೆ, ಆ ಥರ ವಿರಾಟ್ ಕೊಹ್ಲಿ ರನ್ 18,000, ಓಕೆ. ಈ ಥರ ಎಲ್ಲ ನಾನು ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಕರೆಕ್ಟಾ. ಈ ಥರ ಒಂದೆರಡಕ್ಕಿದ್ರೆ ಚೆನ್ನಾಗಿರತ್ತೆ. ಬಟ್ ಈಗ ಫಾರ್ ಎಕ್ಸಾಂಪಲ್ ನಾವೊಂದು IPL ಟೀಮ್ ತೊಗೊಂಡ್ರೆ, ಓಕೆ, ನಾವೊಂದು IPL ಟೀಮ್ ತೊಗೊಂಡ್ರೆ IPL ಟೀಮಲ್ಲಿ 250 ಪ್ಲೇಯರು ಒಂದು ಸೀಸನಲ್ಲಿ ಇರ್ತಾರೆ. ಇವಾಗ 250 ಪ್ಲೇಯರ್ಸ್ಗಳನ್ನ ನಾವೇನು ಮಾಡ್ತೀವಿ, 250 ಅವರ ಎಲ್ಲ ಕಂಪ್ಲೀಟ್ ಆ್ಯಕ್ಷನ್ಸ್ಗಳನ್ನ 20 ವೇರಿಯೇಬಲಲ್ಲಿ ನಾವು ಸ್ಟೋರ್ ಮಾಡೋಕ್ಕೆ ಹೋದರೆ, ಅಂದರೆ ಲೆಟ್ಸ್ 20 ಟೈಪ್ಸ್ ಇದ್ದಾವೆ, ಅಷ್ಟನ್ನು ಸ್ಟೋರ್ ಮಾಡಿದ್ರೆ ನಮಗೆ ತುಂಬ ವೇರಿಯೇಬಲ್ಸ್ ಆಗಿಬಿಡುತ್ತಲ್ಲ. ಈಗ ಎಷ್ಟಾಗುತ್ತೆ, ಸೊ 250 ಇಂಟು ಲೆಟ್ಸೆ ಒಂದು ಪ್ಲೇಯರ್ಗೆ 20 ವೇರಿಯೇಬಲ್ ತೊಗೊಬೇಕಂದ್ರೆ 5,000 ವೇರಿಯೇಬಲ್ಸ್ನ ನಾವು ಕ್ರಿಯೇಟ್ ಮಾಡಬೇಕು, ಕರೆಕ್ಟಾ. ಸೊ ಇಲ್ಲಿ ಲೆಟ್ಸೆ ಇಲ್ಲಿ 5,000 ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡಬೇಕು, ಕರೆಕ್ಟ್, ರೈಟ್. ಸೊ ಈಗ ಇದನ್ನು ಬಿಟ್ಟು ಬೇರೆ ಏನಾದರೂ ಬೆಟರ್ ವೇ ಇದೆಯಾ ಅಂತ ಕೇಳಿದ್ರೆ, ಎಸ್, ದೆರ್ ಈಸ್ ಅ ಬೆಟರ್ ವೇ. ಏನಪ್ಪ ಅಂದರೆ ಅದೇ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಸೊ ಇದರಲ್ಲಿ oops ಅನ್ನೋದು ಏನು ಸಾಲ್ವ್ ಮಾಡುತ್ತೆ, ಇನ್ಸ್ಟೆಡ್ ಆಫ್ ಕ್ರಿಯೇಟಿಂಗ್ ದಿಸ್ ಇಂಡಿವಿಜುವಲ್ ವೇರಿಯೇಬಲ್ಸ್, ಓಕೆ, ಅರ್ಥ ಮಾಡ್ಕೊಳ್ಳಿ, ಇಂಡಿವಿಜುವಲ್ ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡೋದಕ್ಕಿಂತ ವಿಲ್ ಕ್ರಿಯೇಟ್ ಒನ್ ಬ್ಲೂ ಪ್ರಿಂಟ್, ಓಕೆ, ವಿಲ್ ಕ್ರಿಯೇಟ್ ಒನ್ ಬ್ಲೂ ಪ್ರಿಂಟ್. ದ್ಯಾಟ್ ಬ್ಲೂ ಪ್ರಿಂಟ್ ನಾನೇನು ಮಾಡ್ತೀನಿ, ಕ್ಲಾಸ್ ಅಂತ ಕರಿತೀನಿ, ಆಯಿತಾ. ಈಗ ಇನ್ಸ್ಟೆಡ್ ಆಫ್ ಬಿಲ್ಡಿಂಗ್ ಲೈಕ್ ದಿಸ್ ವಿಲ್ ಕ್ರಿಯೇಟ್ ಒನ್ ಬ್ಲೂ ಪ್ರಿಂಟ್. ಆ ಬ್ಲೂ ಪ್ರಿಂಟ್ನ ನಾವು ಇನ್ಹೆರಿಟ್ ಮಾಡ್ಕೊಂಡು ಅದನ್ನೇ ರೀಯೂಸ್ ಮಾಡ್ಕೊಳ್ಳೋಣ. ಅರ್ಥ ಮಾಡ್ಕೊಳ್ಳಿ. ಈಗ ನಾರ್ಮಲಾಗಿ ಬ್ಲೂ ಪ್ರಿಂಟ್ ಅಂದರೆ ಏನು, ಇವಾಗ ಬ್ಲೂ ಪ್ರಿಂಟ್ ಅಂತ ಬಂದಾಗ ನಿಮಗೆ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮ ಹತ್ರ ಹೌಸ್ ಇದೆ, ಕರೆಕ್ಟಾ. ಆ ಹೌಸ್ಗೆ ಒಂದು ಪ್ಲ್ಯಾನ್ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲ ಅಂತಂದರೆ ಈಗ ನೀವು ಬ್ಯಾಂಗ್ಳೂರಲ್ಲಿ ಈ ವಿಲ್ಲಾಸ್ ಅಂತ ಮಾಡ್ತಾರೆ, ಈ ಸರ್ಜಾಪುರ ಸೈಡಲ್ಲೆಲ್ಲ ನಿಮ್ಗೆ ವಿಲ್ಲಾಸ್ಗಳು ಸಿಗ್ತವೆ. ಅಲ್ಲೇನಪ್ಪ ಅಂತಂದರೆ ಈಗ ಲೆಟ್ಸೆ ಒಂದು ಪ್ಲಾಟ್, ಓಕೆ, ಲೆಟ್ಸೆ ಇಲ್ಲಿಗೆ ಹೋಗ್ತೀನಿ ನಾನು. ಲೆಟ್ಸೆ ಯು ಹ್ಯಾವ್ ಒನ್ ಪ್ಲಾಟ್, ಈ ಥರ, ಆಯಿತಾ. ಈ ಪ್ಲಾಟಲ್ಲಿ ಎಲ್ಲ ಮನೆಗಳು, ಆಯಿತಾ, ಎಲ್ಲ ಹೌಸಸ್ಗಳು ಕೂಡ, ಓಕೆ, ಎಲ್ಲ ಹೌಸಸ್ಗಳು ಕೂಡ ಒಂದೇ ಥರ ಇರುತ್ತೆ, ಏನೂ ಡಿಫ್ರೆನ್ಸ್ ಇರೋಲ್ಲ. ಯಾಕೆಂದರೆ ನೆಕ್ಸ್ಟ್ ಬಂದವರು, ಓಕೆ, ಇಲ್ಲಿ ನೆಕ್ಸ್ಟ್ ಈ ಥರ ಎಲ್ಲ ಒಂದೇ ಥರನೇ ಇರುತ್ತೆ, ಏನೂ ಚೇಂಜಸ್ ಇರಲ್ಲ, ಕರೆಕ್ಟಾ. ಇವಾಗ ಯಾಕೆ ಈ ಥರ ಚೇಂಜಸ್ ಇರಲ್ಲ, ಅವ್ರೇನು ಮಾಡ್ತಾರೆ ಅಂದರೆ ಇಲ್ಲಿಗೆ ಒಂದು ಪ್ಲ್ಯಾನ್ನ ತೊಗೊಂಬರ್ತಾರೆ, ಓಕೆ, ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಪ್ಲ್ಯಾನ್ ಇರುತ್ತೆ, ಅಂದರೆ ಒಂದು ಪ್ಲ್ಯಾನ್ ಮಾಡ್ತಾರೆ, ಆ ಪ್ಲ್ಯಾನೇ ನಮಗೆ ಬ್ಲೂ ಪ್ರಿಂಟ್ ಆಗುತ್ತೆ. ಆ ಬ್ಲೂ ಪ್ರಿಂಟ್ನ ಇಟ್ಕೊಂಡು ಇವರು ಎಲ್ಲ ಮನೆಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೇಮ್ ವೇ ಸಪೋಸ್ ನನ್ನ ಹತ್ರ ಲೆಟ್ಸೆ ನಾವು ಒಂದು ಲೆಟ್ಸೆ ಯಾವ ಕಾರನ್ನ ತೊಗೊಳ್ಳೋಣ, ಓಕೆ, ಒಂದು ಕಾರ್ ಅಂತ ತೊಗೊಳ್ಳಿ. ಸೊ ಇವಾಗ ಟಾಟಾ ನೆಕ್ಸಾನ್ ಅಂತ ತೊಗೊಂಡ್ರೆ, ಓಕೆ, ಟಾಟಾ ನೆಕ್ಸಾನ್ ಅಂತ ತೊಗೊಂಡ್ರೆ ನೆಕ್ಸಾನ್ಗೆ ಒಂದು ಡಿಸೈನ್ ಮಾಡ್ತಾರೆ, ಕರೆಕ್ಟಾ. ಡಿಸೈನ್ ಮಾಡಿಬಿಟ್ಟು ಆ ಡಿಸೈನ್ನ ಕೊಡ್ತಾರೆ, ಹೇ ಇದು ನಿನ್ನ ಮಾಸ್ಟರ್ ಪೀಸ್, ಈ ಪೀಸ್ನ ನೀನು ಯು ಕ್ಯಾನ್ ಬಿಲ್ಡ್ ಇಟ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಅದೇ ಲೈಕ್ ಡಿಸೈನ್ ಇಟ್ಕೊಂಡು 1000 ಕಾರ್ಸ್ನ ಬಿಲ್ಡ್ ಮಾಡ್ತೀನಿ. ಸೇಮ್ ವೇ
ಇಲ್ಲಿ ಏನಾಗುತ್ತೆ, ನಾನು 1000 ಕಾರ್ಸ್ ಬಿಲ್ಡ್ ಮಾಡಬೇಕು ಅಂತ ನಾನು 1000 ಬ್ಲೂ ಪ್ರಿಂಟ್ನ ಬಿಲ್ಡ್ ಮಾಡಲ್ಲ. ಒಂದು ಬ್ಲೂ ಪ್ರಿಂಟ್ ಇರುತ್ತೆ, ಒಂದು ಅಂದರೆ ಲೈಕ್ ಒಂದು ಬ್ಲೂ ಪ್ರಿಂಟ್ ಇರುತ್ತೆ, ಅದರಲ್ಲಿ ಮಲ್ಟಿಪಲ್ ಕಾರ್ಸ್ಗಳನ್ನ ಇದು ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಮೊಬೈಲು, ಸಪೋಸ್ ನನ್ನ ಹತ್ರ ಐಫೋನ್ ಇದೆ ಅಂತ ಇಟ್ಕೊಳ್ಳಿ. ಈಗ ಐಫೋನ್ 13 ಅಥವಾ ಫಾರ್ ಎಕ್ಸಾಂಪಲ್ 17, ಐಫೋನ್ 17 ಅಂತಂದರೆ ಒಂದು ಬ್ಲೂ ಪ್ರಿಂಟು, ಆಯಿತಾ. ಇದರಲ್ಲಿ ಅದೇ ಪೀಸ್ನ ಅದೇ ಥರ ನಮಗೆ 1,00,000 ಪೀಸ್ಗಳನ್ನ ನಾವು ಪ್ರಿಂಟ್ ಅಂದರೆ ಲೈಕ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಲ್ವಾ. ಇದು ನಿಮ್ಮ ಬ್ಲೂ ಪ್ರಿಂಟ್. ಹಾಗೆಯೇ ಇಲ್ಲೂ ಕೂಡ ನಾವೇನು ಮಾಡ್ತೀವಿ, ಒಂದು ಬ್ಲೂ ಪ್ರಿಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಆ ಬ್ಲೂ ಪ್ರಿಂಟ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಆ ಬ್ಲೂ ಪ್ರಿಂಟಿಂದ ನಾವು ಆಕ್ಸೆಸ್ ಮಾಡೋಣ ಇನ್ಸ್ಟೆಡ್ ಆಫ್ ಕ್ರಿಯೇಟಿಂಗ್ ಎವ್ರಿಥಿಂಗ್. ಈಗ ಲೆಟ್ಸೆ ನಾನೇನು ಮಾಡ್ತೀನಿ, ಪ್ಲೇಯರ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ, ಆಯಿತಾ. ಈ ಪ್ಲೇಯರಲ್ಲಿ ನಾನು ಹೇಳ್ತೀನಿ ನನಗೆ ನೇಮ್ ಬೇಕು, ಓಕೆ. ಇದನ್ನೆಲ್ಲ ಫಸ್ಟ್ ಇನಿಷಿಯಲೈಸ್ ಮಾಡಿಬಿಡ್ತೀನಿ. ಜರ್ಸಿ ಬೇಕು, ಆ್ಯಂಡ್ ಅದೇ ರೀತಿ ರನ್ಸ್ ಬೇಕು ಅಂತ, ಆ್ಯಂಡ್ ಅದೇ ರೀತಿ ಯಾವ ಟೀಮ್ ಅಂತ ಹೇಳ್ತೀನಿ, ಆ್ಯಂಡ್ ಅದೇ ಥರ ಯಾವ ರೋಲ್ ಅಂತ ಕೂಡ ಹೇಳ್ತೀನಿ. ಅರ್ಥ ಆಯ್ತಾ? ಇದು ಪ್ಲೇಯರ್. ದಿಸ್ ಪ್ಲೇಯರ್, ಓಕೆ, ಇದರಲ್ಲಿ ಯಾರು ಬ್ಯಾಟ್ ಮಾಡಬಲ್ಲರು, ಆಯಿತಾ, ಯಾರು ಬೌಲ್ ಮಾಡ್ತಾನೆ, ಆಯಿತಾ, ಯಾರು ಕ್ಯಾಚ್ ಮಾಡ್ತಾನೆ. ಸೊ ಇವಾಗ ಐ ಕ್ಯಾನ್ ಕ್ರಿಯೇಟ್ ಫ್ರಮ್ ದಿಸ್ ಪ್ಲೇಯರ್ ಲಿಸ್ಟ್. ಇಲ್ಲಿ ಪ್ಲೇಯರ್ ಅನ್ನೋದು ಇಟ್ ಡಸಂಟ್ ಎಕ್ಸಿಸ್ಟ್, ಇಟ್ಸ್ ಜಸ್ಟ್ ಅ ಡಿಸೈನ್, ಆಯಿತಾ. ಈ ಬ್ಯಾಟಿಂಗಲ್ಲಿ ಯಾವ ಪ್ಲೇಯರ್ ಬರ್ತಾನೆ, ಆ ಪ್ಲೇಯರ್ ಇವೇನು ರೋಲ್ ಏನು ಅಂತ ಹೇಳ್ತೀನಿ. ಬೌಲಿಂಗಲ್ಲೂ ಅಷ್ಟೇ, ಯಾವ ಪ್ಲೇಯರ್ನ ಕರಿತೀನಿ, ಆ ಪ್ಲೇಯರಲ್ಲಿ ಯಾವುದಿದೆ ಅಂತ. ಸೊ ಇಲ್ಲಿ ಪ್ಲೇಯರ್ ಈಸ್ ಲೈಕ್ ಯುವರ್ ಬ್ಲೂ ಪ್ರಿಂಟ್, ಓಕೆ. ಪ್ಲೇಯರ್ ಈಸ್ ಎ ಬ್ಲೂ ಪ್ರಿಂಟ್. ಯಾಕಂದರೆ ಈ ಬ್ಲೂ ಪ್ರಿಂಟಲ್ಲಿ ದಿಸ್ ಇಸ್ ಅ ಕಾಮನ್ ಅಲ್ಲ. ಈಗ ಒಬ್ಬ ಕ್ರಿಕೆಟ್ ಪ್ಲೇಯರ್ ಅಂತ ತೊಗೊಂಡ್ರೆ ಕ್ರಿಕೆಟ್ ಪ್ಲೇಯರಲ್ಲಿ ಇದು ಫಿಲ್ ಮಾಡಲೇಬೇಕು, ಇಟ್ಸ್ ಅ ಕಾಮನ್ ಪ್ಯಾಟರ್ನ್. ಸೊ ಹಾಗಾದರೆ ಈ ಬ್ಲೂ ಪ್ರಿಂಟ್ ಈಸ್ ನಥಿಂಗ್ ಬಟ್ ಯುವರ್ ಕ್ಲಾಸಿಕ್ ಸದ್ಯಕ್ಕೆ, ಓಕೆ. ಸಿಂಪಲ್. ಈಗ ಹಾಗಾದರೆ ಲೆಟ್ಸ್ ಗೋ ಟು ಆರ್ ಕರ್ಸರ್ ಐ ಡಿ. ಇಲ್ಲಿ ನಾವು ಲೆಟ್ಸ್ ಗೋ ಅಂಡ್ ಬಿಲ್ಡ್ ಇಟ್. ನಿಮಗೆ ಒಂದು ಸತಿ ಬಿಲ್ಡ್ ಮಾಡ್ತಾ ಯು ವಿಲ್ ಗೆಟ್ ಇಟ್. ಓಕೆ, 1 ಸೆಕೆಂಡ್, ಆಯಿತಾ. ಸೊ ಇದನ್ನೆಲ್ಲ ಕ್ಲೋಸ್ ಮಾಡೋಣ. ಸೊ ಕ್ಲೋಸ್ ಮಾಡಿ ಅಪೆಂಡ್ ಮಾಡ್ತೀನಿ, ಚೂರು ದೊಡ್ಡದು ಮಾಡೋಣ. ಇವಾಗ ಸೊ ITK ಮಾಡ್ಯೂಲಲ್ಲಿ ನಾನು 11th ಮಾಡ್ಯೂಲ್ನ ತೊಗೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಹಿಯರ್. ಇದನ್ನು ನಾನು oops ಅಂತ ಹಾಕ್ತಾ ಇದ್ದೀನಿ. oops.ipynb ಅಂತ ಹಾಕ್ಕೊತಾ ಇದ್ದೀನಿ. ಸೊ ಈಗ ಕರ್ನಲ್ನ ಚೂಸ್ ಮಾಡ್ಕೋಬೇಕು ನಾವು. ಕರ್ನಲ್ನ ಚೂಸ್ ಮಾಡ್ಕೊಂಡ್ಮೇಲೆ ಆ್ಯಡ್ ಕೋಡ್ ಅಂತ ಕೊಡಿ. ಕೋಡ್ನ ಕೊಟ್ಬಿಟ್ಟು ಇಲ್ಲಿ ಹೇಳಿ. ಸೊ ಫಸ್ಟ್ ಒಂದು ಸಿಂಪಲ್ ಕ್ಲಾಸ್ನ ಬರಿತೀನಿ. ಸೊ ಕ್ಲಾಸ್ ಅಂತ ಹೇಳಿಬಿಟ್ಟು ನಾನೊಂದು ಪ್ಲೇಯರ್ ಅಂತ ಬರೆದ್ಬಿಡ್ತೀನಿ ಇಲ್ಲಿ, ಆಯಿತಾ. ಪ್ಲೇಯರ್ ಅಂತ ಬರೀತೀನಿ. ಸರಿ, ಪ್ಲೇಯರ್ ಅಂತ ಬರೆದೆ, ಪಾಸ್ ಅಂತ ಮಾಡಿದೆ. ಇವಾಗ ನೋಡಿ ಜಸ್ಟ್ ಇಷ್ಟೇ. ಈಗ ನಾನು ಏನು ಮಾಡಿದೆ, ಇದು ಸಿಂಪ್ಲೆಸ್ಟ್ ಕ್ಲಾಸ್, ಆಯಿತಾ. ಕ್ಲಾಸ್ ಅಂತ ಬರೆದ್ಬಿಟ್ಟು ಪ್ಲೇಯರ್ ಅಂತ ಬಟ್ ಪಾಸ್ ಅಂತ ಕೊಟ್ಬಿಟ್ಟೆ. ಜಸ್ಟ್ ಒಂದು ಎಂಟಿ ಪಾಸ್ ಕೀವರ್ಡ್ ಏನು ಮಾಡುತ್ತೆ, ಇಟ್ ವಿಲ್ ಜಸ್ಟ್ ಪಾಸ್ ಯುವರ್ ಕಂಟೆಂಟ್ ಅಷ್ಟೇ, ಇನ್ನೇನು ಮಾಡಲ್ಲ ಅದು, ಆಯಿತಾ. ಇದೊಂದು ಸಿಂಪಲ್ ಕ್ಲಾಸ್. ಈ ಥರ ಸಿಂಪಲ್ ಕ್ಲಾಸ್ ಮಾಡಬೇಕಾದ್ರೆ ನಾವು ಈ ಥರ ಪಾಸ್ ಮಾಡ್ತೀವಿ. ಇಲ್ಲಿ ನಾವು ವಿರಾಟ್ ಅನ್ನೋ ವೇರಿಯಬಲ್ನ ಕ್ರಿಯೇಟ್ ಮಾಡಿದ್ವಾ, ಅಥವಾ ರೋಹಿತ್ ಅನ್ನೋದು ಕ್ರಿಯೇಟ್ ಮಾಡಿದ್ವಾ, ಇಲ್ಲ ಏನು ಕ್ರಿಯೇಟ್ ಮಾಡಲಿಲ್ಲ. ಸೊ ವಾಟ್ ವಿ ಡಿಡ್ ಇಸ್ ವಿ ಜಸ್ಟ್ ಕ್ರಿಯೇಟೆಡ್ ಒನ್ ಬ್ಲೂ ಪ್ರಿಂಟ್, ಓಕೆ. ವಿ ಜಸ್ಟ್ ಕ್ರಿಯೇಟೆಡ್ ಒನ್ ಬ್ಲೂ ಪ್ರಿಂಟ್. ನಾವು ಈ ಕ್ಲಾಸ್ ಒಳಗಡೆ ನಾನೇನು ಮಾಡ್ತೀನಿ, ಐ ವಿಲ್ ಕ್ರಿಯೇಟ್ ಮಲ್ಟಿಪಲ್ ಆಬ್ಜೆಕ್ಟ್ಸ್ಗಳು. ಇವಾಗ ಹೆಂಗೆ ಕ್ರಿಯೇಟ್ ಮಾಡ್ತೀನಿ ಅಂತ ನೋಡಿ. ಈಗ ಫಾರ್ ಎಕ್ಸಾಂಪಲ್ ವಿರಾಟ್ ಈಸ್ ಈಕ್ವಲ್ ಟು, ನಾ ಹೇಳ್ತೀನಿ ಈ ಪ್ಲೇಯರ್ ಕ್ಲಾಸ್ ಒಳಗಡೆ ನಾನೊಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ. ಅಂದರೆ ಈ ಥರ ಒಂದು, ಈಗ ಫಾರ್ ಎಕ್ಸಾಂಪಲ್ ನೀವು ಇವಾಗ S is equal to ಟೆಸ್ಟ್ ಅಂತ ಹಾಕ್ತೀನಿ, ಕರೆಕ್ಟಾ. ಇವಾಗ ಈ ಟೈಪ್ ಆಫ್ ಎಸ್ ಅಂತ ಚೆಕ್ ಮಾಡಿದಾಗ ಟೈಪ್ ಆಫ್ str ಅಂತ ಬಂತಲ್ಲ. ಸೊ ಲೆಟ್ಸ್ ಎ ಪ್ರಿಂಟ್ ಆಫ್, ಓಕೆ, ಪ್ರಿಂಟ್ ಈ ಥರ ಮಾಡಿದಾಗ ಕ್ಲಾಸ್ ಸ್ಟ್ರಿಂಗ್ ಅಂತ ಬಂತಲ್ಲ. ಆ ಕ್ಲಾಸ್ ಸ್ಟ್ರಿಂಗಲ್ಲಿ ಈ ಟೈಪ್ ಒಂದು, ಅಂದರೆ ಲೈಕ್ ಅದರೊಳಗಡೆ ಒಂದಷ್ಟು ಆಬ್ಜೆಕ್ಟ್ಸ್ಗಳಿರ್ತವೆ, ಆಬ್ಜೆಕ್ಟ್ಸ್ಗಳನ್ನ ನಾವು ಇನಿಷಿಯೇಟ್ ಮಾಡ್ತೀವಿ. ಹಾಗೆಯೇ ಇಲ್ಲೂ ಕೂಡ ಒಂದು ಬ್ಲೂ ಪ್ರಿಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ಬ್ಲೂ ಪ್ರಿಂಟಲ್ಲಿ ಐ ಆಮ್ ಕ್ರಿಯೇಟಿಂಗ್ ಒನ್ ಆಬ್ಜೆಕ್ಟ್, ಆಯಿತಾ. ವಿರಾಟ್ ಈಸ್ ಅ ಆಬ್ಜೆಕ್ಟ್. ಸೇಮ್ ವೇ ನಾನೇನು ಮಾಡ್ತೀನಿ ಗೊತ್ತಾ, ಓಕೆ, ನಾನೇನು ಮಾಡ್ತೀನಿ ಗೊತ್ತಾ, ಐ ವಿಲ್ ಕ್ರಿಯೇಟ್, ಒಂದು ನಿಮಿಷ, ಲೆಟ್ಸ್ ಸೇ ಇಲ್ಲಿ ರೋಹಿತ್ ಅಂತ ಕ್ರಿಯೇಟ್ ಮಾಡ್ತೀನಿ. ಸೊ ರೋಹಿತ್ ಇಸ್ ಆಲ್ಸೋ
ಕ್ರಿಯೇಟೆಡ್. ಸೇಮ್ ವೇ ಇಲ್ಲಿ ನಾನು ಧೋನಿ ಅಂತ ಕ್ರಿಯೇಟ್ ಮಾಡ್ತೀನಿ. ಸೊ ಕ್ರಿಯೇಟ್ ಈಕ್ವಲ್ ಟು ಪ್ಲೇಯರ್, ಈ ಥರ ನಾನು ಕ್ರಿಯೇಟ್ ಮಾಡ್ತೀನಿ. ಸೊ ಇವಾಗ ನಾನಿಲ್ಲಿ ವಿರಾಟ್, ರೋಹಿತ್, ಧೋನಿ ಇದು ಆಬ್ಜೆಕ್ಟ್ಸ್ಗಳು, ಸರಿನಾ? ಈ ಆಬ್ಜೆಕ್ಟ್ಸ್ಗಳನ್ನ ನಾವು ಯಾವುದ್ರಲ್ಲಿ ಇನಿಷಿಯೇಟ್ ಮಾಡಿದ್ದೀವಿ ಅಂದರೆ ನಮ್ಮ ಪ್ಲೇಯರ್ ಕ್ಲಾಸಲ್ಲಿ ಮಾಡಿದ್ದೀವಿ. ಹಾಗಾದರೆ ಇವಾಗ ನೋಡ್ಕೊಳ್ಳಿ, ವಾಟ್ ಈಸ್ ಅ ಟೈಪ್ ಆಫ್, ಓಕೆ, ವಾಟ್ ಈಸ್ ಅ ಟೈಪ್ ಆಫ್ ರೋಹಿತ್ ಹೇಳುತ್ತೆ ಮೈನ್ ಪ್ಲೇಯರ್. ಓಕೆ, ನೀವು ಪ್ರಿಂಟ್ ಅಂತ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಕ್ಲಾಸ್ ಮೈನ್ ಪ್ಲೇಯರ್ ಅನ್ನೋ ಒಂದು ಆಬ್ಜೆಕ್ಟ್, ಅಂದರೆ ನಮಗಿಲ್ಲೇನಾಯಿತು, ಪ್ಲೇಯರ್ ಅನ್ನೋ ಕ್ಲಾಸ್ನ ತೊಗೊಂಡಿದ್ದೀನಿ. ಆ ಪ್ಲೇಯರ್ ಅನ್ನೋ ಕ್ಲಾಸಲ್ಲಿ ನಿಮಗೆ ಈ ಆಬ್ಜೆಕ್ಟ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದೀರಾ. ಅಂದರೆ ಇಲ್ಲೇನಾಯಿತು, ಓಕೆ, ಇಲ್ಲೇನಾಯಿತು, ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. ಸೊ ಒಂದು ಪ್ಲೇಯರ್, ಕರೆಕ್ಟಾ? ನಾ ಹೇಳಿದೆ ಪ್ಲೇಯರ್ನ ನಾನು ಬ್ಲೂ ಪ್ರಿಂಟ್ ಅಂತ ಕರೀತಾ ಇದ್ದೀನಿ, ಆಯಿತಾ? ಬ್ಲೂ ಪ್ರಿಂಟ್ ಅಂತ ಕರೆದೆ. ವಿರಾಟ್ ಅಂತ ಕ್ರಿಯೇಟ್ ಮಾಡಿದೆ, ವಿರಾಟ್ನ ನಾನು ಆಬ್ಜೆಕ್ಟ್ ಅಂತ ಕರೀತಾ ಇದ್ದೀನಿ. ಸೇಮ್ ವೇ ರೋಹಿತ್ ಅಂತ ಕರೀತಾ ಇದ್ದೀನಿ, ಸೊ ರೋಹಿತ್ ಆಬ್ಜೆಕ್ಟ್ ಅಂತ ಕರೀತಾ ಇದ್ದೀನಿ, ಆಯಿತಾ? ಧೋನಿ ಅಂತ ಕರೀತಾ ಇದ್ದೀನಿ, ಆ ಧೋನಿನ ಕೂಡ ಆಬ್ಜೆಕ್ಟ್ ಅಂತ ಕರೀತಾ ಇದ್ದೀನಿ. ಇವಾಗ ಸರಿ, ಏನು ಈ ಆಬ್ಜೆಕ್ಟು? ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಬ್ಲೂ ಪ್ರಿಂಟ್ ಗೊತ್ತಾಯಿತು, ಬಟ್ ಏನಕ್ಕೆ ನೀನು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದೆಯಾ? ಸೊ ಲೆಟ್ಸ್ ಇಮ್ಯಾಜಿನ್, ಓಕೆ, ಲೆಟ್ಸ್ ಇಮ್ಯಾಜಿನ್, ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. ಇವಾಗ ಏನಾಯಿತು ಅಂತಂದರೆ, ಸಪೋಸ್ ಒಂದು ಸ್ಯಾಮ್ಸಂಗ್ ಇದೆ ಅಂತ ಅಂದ್ಕೊಳ್ಳೋಣ, ಆಯಿತಾ? ಈಗ ಈ ಸ್ಯಾಮ್ಸಂಗ್ ಅವರು ಒಂದು S25 ಅಲ್ಟ್ರಾ ಫೋನ್ನ ಲಾಂಚ್ ಮಾಡಿದ್ರು ಅಂತ ತಿಳ್ಕೊಳ್ಳೋಣ, ಆಯಿತಾ? ಅಥವಾ ಗ್ಯಾಲಕ್ಸಿ S26 ಅಲ್ಲ, S26. ಇವಾಗ ಇಲ್ಲಿ ನನಗೆ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಏನಂದರೆ, ಈ ಗ್ಯಾಲಕ್ಸಿ, ಓಕೆ, S26 ಅನ್ನೋದು ಯುವರ್ ಬ್ಲೂ ಪ್ರಿಂಟ್, ಓಕೆ, ಯುವರ್ ಬ್ಲೂ ಪ್ರಿಂಟ್. ಈಗ ಈ ಬ್ಲೂ ಪ್ರಿಂಟಲ್ಲಿ ಆ್ಯಕ್ಚುಯಲ್ ಫೋನ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತಲ್ಲ, ಈ ಬ್ಲೂ ಪ್ರಿಂಟ್ ಒಂದು ಕೊಟ್ಟಿದ್ದೀನಿ ನಾನು ಟೀಮ್ಗೆ, ಅವ್ರೇನು ಮಾಡ್ತಾರೆ, ಅದನ್ನ ಇಟ್ಕೊಂಡು ಆ್ಯಕ್ಚುಯಲ್ ಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಆ್ಯಕ್ಚುಯಲ್ ಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಆದರೆ ಅದರಲ್ಲಿ ಏನೇನಿದೆ, ಫೋನ್ 1 ಇದೆ, ಅದೇ ಥರ ಫೋನ್ 2 ಇದೆ, ಸಿಮಿಲರ್ಲಿ ಫೋನ್ 3 ಇದೆ, ಆಯಿತಾ? ಈ ಥರ ಫೋನ್, ಓಕೆ, 1 ಲ್ಯಾಕ್ ಇದೆ ಅಂತ ಅಂದ್ಕೊಳ್ಳೋಣ, ಆಯಿತಾ? 1 ಲ್ಯಾಕ್ ಇದೆ ಅಂತ. ಇಲ್ಲಿ ಈಚ್ ಫೋನ್ ಇದೆಲ್ಲ, ಈಚ್ ಫೋನ್ಸ್ ಈ ಥರ 1 ಲಕ್ಷ 1 ಕೋಟಿ ಇದ್ದರೂ ಕೂಡ ಅವೆಲ್ಲನೂ ಕೂಡ ನಾವೇನಂತ ಕರಿತೀವಿ, ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಸೊ ಬ್ಲೂ ಪ್ರಿಂಟ್ ಈಸ್ ಯುವರ್ ಗ್ಯಾಲಕ್ಸಿ S26 ಬ್ಲೂ ಪ್ರಿಂಟ್. ಈ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲ ಫೋನ್ಸ್ಗಳು, ಅದು ಇಟ್ ವಿಲ್ ಬಿ ಯುವರ್ ಆಬ್ಜೆಕ್ಟ್ಸ್, ಓಕೆ, ಇಟ್ ವಿಲ್ ಬಿ ಯುವರ್ ಆಬ್ಜೆಕ್ಟ್ಸ್. ಓಕೆ, ಇವಾಗ ಇಟ್ ಮೇಕ್ ಸೆನ್ಸ್ ಅನ್ಸುತ್ತೆ ಅಲ್ವಾ? ನಾವು ಸೊ ಈಗೇನಾಗುತ್ತೆ, ಸೇಮ್ ಬ್ಲೂ ಪ್ರಿಂಟ್, ಡಿಫ್ರೆಂಟ್ ಆಬ್ಜೆಕ್ಟ್ಸ್, ಎಕ್ಸಾಕ್ಟ್ಲಿ ದ ಸೇಮ್ ಇನ್ ಪೈಥಾನ್. ನಾನೇನು ಮಾಡ್ತಾ ಇದ್ದೀನಿ, ಒಂದು ಆಬ್ಜೆಕ್ಟ್, ಓಕೆ, ಒಂದು ಬ್ಲೂ ಪ್ರಿಂಟ್, ಆ ಬ್ಲೂ ಪ್ರಿಂಟಲ್ಲಿ ಮಲ್ಟಿಪಲ್ ಆಬ್ಜೆಕ್ಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಈಗ, ಆಯಿತಾ? ಈಗ ರೋಹಿತ್ ಒಳಗಡೆ ಯು ಕ್ಯಾನ್ ವೆನೆವರ್ ಯು ಕಾಲ್ ರೋಹಿತ್ ಒಳಗಡೆ ಏನೇನಿದೆ ಅಂತ ಹೇಳುತ್ತೆ. ಈಗ ನೋಡಿ, ಪ್ರಾಬ್ಲಮ್ ಇನ್ನೂ ಹೇಳ್ತೀನಿ ನೋಡಿ, ಇನ್ನೂ ಮುಗಿಲಿಲ್ಲ ನಮಗೆ. ಸೊ ಈಗ ಈ ವಿರಾಟ್ ಕೊಹ್ಲಿನ, ಓಕೆ, ಈ ವಿರಾಟ್ ಕೊಹ್ಲಿ ಡಾಟ್ ನಾ ಹೇಳ್ತೀನಿ, ಅದರಲ್ಲೊಂದು ಇನ್ಸ್ಟೆನ್ಸ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ, ನೇಮ್ ಈಕ್ವಲ್ ಟು ನಾನು ಹೇಳ್ತೀನಿ ವಿರಾಟ್ ಕೊಹ್ಲಿ ಅಂತ, ಓಕೆ, ವಿರಾಟ್ ಕೊಹ್ಲಿ ಅಂತ. ಸೊ ವಿರಾಟ್ ನೇಮ್. ಅದೇ ರೀತಿ ನಾ ಹೇಳ್ತೀನಿ ವಿರಾಟ್ ಡಾಟ್ ರನ್ಸ್. ಅಂದರೆ ವಿರಾಟ್ ಅನ್ನೋ ಒಂದು ಆಬ್ಜೆಕ್ಟ್ ಒಳಗಡೆ ನಾನು ಒಂದು ರನ್ಸ್ ಅನ್ನೋ ಇನ್ಸ್ಟೆನ್ಸ್ ವೇರಿಯೇಬಲ್ನ, ಅಂದರೆ ಒಂದು ವೇರಿಯೇಬಲ್ನ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಈ ಥರ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಈಗ ಸೇಮ್ ವೇ ರೋಹಿತ್ ಒಳಗಡೆ ನೇಮು, ಆ ನೇಮ್ ಒಳಗಡೆ ಲೆಟ್ಸೆ ನಾನು ಹೇಳ್ತಾ ಇದ್ದೀನಿ ರೋಹಿತ್ ಶರ್ಮಾ ಅಂತ, ಓಕೆ, ರೋಹಿತ್ ಶರ್ಮಾ ಅಂತ. ಸೇಮ್ ವೇ ರೋಹಿತ್, ಓಕೆ, ರೋಹಿತ್ ಡಾಟ್ ರನ್ಸ್ ಈಕ್ವಲ್ಡ್, ಓಕೆ,
12,000 ಅಂತ ಹಾಕ್ತೀನಿ. ಡನ್. ಸೊ ಇಲ್ಲಿ ವಿರಾಟ್ ನಾಟ್ ಡಿಫೈನ್ಡ್. ಯಾಕೆ ಡಿಫೈನ್ ಆಗಿಲ್ಲ? ಲೆಟ್ಸೆ ಇಲ್ಲಿ ಎಕ್ಸಿಕ್ಯೂಷನ್ ಮಾಡಿಲ್ಲ ನಾವು. ಡನ್. ಎಕ್ಸಿಕ್ಯೂಷನ್ ಆಯಿತಾ? ಇವಾಗ ನೋಡೋಣ. ಸೊ ಈ ಥರ ಇನಿಷಿಯಲೈಸ್ ಆಯಿತು. ನಾವು ವರ್ಕ್ಸ್ ಅರ್ಥ ಆಯ್ತಾ? ನಾವು ವರ್ಕ್ಸ್. ಈಗ ನಾನೇನು ಮಾಡ್ತೀನಿ, dir ಅಂತ ಒಂದು ಕೀವರ್ಡ್ ಇದೆ, ಇದನ್ನು ಯೂಸ್ ಮಾಡಿಕೊಂಡು ನನ್ನ ಕ್ಲಾಸ್ ನೇಮ್ ಹಾಕಿದರೆ, ಓಕೆ, ಪ್ಲೇಯರ್ ನೇಮ್ ಹಾಕಿದ್ರೆ ಆಯಿತಾ, ಪ್ಲೇಯರ್ ನೇಮ್ ಹಾಕಿದ್ರೆ ಇಲ್ಲೇನು ಹೇಳುತ್ತೆ ಗೊತ್ತಾ, ಈ ಥರ ಪ್ರಿಂಟ್ ಮಾಡುತ್ತೆ. ಸೊ ಇವೆಲ್ಲ ಏನಿದೆ, ಕ್ಲಾಸು, ಡಿಕ್ಟ್, ಇವೆಲ್ಲ ಏನಿದೆಲ್ಲ, ಇವೆಲ್ಲನೂ ಕೂಡ ನಾವೇನಂತ ಕರಿತೀವಿ ಅಂದರೆ ಇನ್ಬಿಲ್ಟ್ ಮೆಥಡ್ಸ್ ಅಂತ ಕರಿತೀವಿ. ಲೆಟ್ ಇಟ್ ಬಿ ಇನ್ಬಿಲ್ಟ್ ಮೆಥಡ್ಸ್ ಇರಲಿ ಹಾಗೇ. ಆದರೆ ನಾನೇನು ಮಾಡಿದೆ, ಸೊ ನಾನು ಬ್ಲೂ ಪ್ರಿಂಟ್ ಅಂತ ಹೇಳ್ತಾ ಇದ್ದೀನಿ. ಬ್ಲೂ ಪ್ರಿಂಟ್ ಅಂತ ಹೇಳಿಬಿಟ್ಟು ವಿರಾಟ್ ಅನ್ನೋ ಆಬ್ಜೆಕ್ಟಲ್ಲಿ ನೇಮ್ ಮತ್ತು ರನ್ಸ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ರೋಹಿತ್ ಅನ್ನೋ ಆಬ್ಜೆಕ್ಟಲ್ಲಿ ವಿರಾಟ್ ನೇಮ್ ಮತ್ತು ರನ್ಸ್ ಅನ್ನೋ ಒಂದು ವೇರಿಯೇಬಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಅದೇ ಥರ ನಾನೇನಾದರೂ ಧೋನಿನ ಇನಿಷಿಯಲೈಸ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಧೋನಿನ ನಾನು ಪ್ಲೇಯರಲ್ಲಿ ಇನಿಷಿಯಲೈಸ್ ಮಾಡಿಬಿಟ್ಟು, ಓಕೆ, ಅಂದರೆ ಪ್ಲೇಯರಲ್ಲಿ ಅಂದರೆ ಧೋನಿ ಅನ್ನೋ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಎಲ್ಲಿ? ನಿಮ್ಮ ಈ ಪ್ಲೇಯರ್ ಕ್ಲಾಸಲ್ಲಿ. ಸರಿ, ಈ ಪ್ಲೇಯರ್ ಕ್ಲಾಸಲ್ಲಿ ಏನೋ ಕ್ರಿಯೇಟ್ ಮಾಡಿಕೊಂಡೆ. ಇವಾಗ ನಾನೇನಾದರೂ ಪ್ರಿಂಟ್ ಆಫ್ ಧೋನಿನ ನೇಮ್ ಬೇಕು ಅಂತ ಕೇಳಿದ್ರೆ, ಇದು ಆಟ್ರಿಬ್ಯೂಟ್ ಎರರ್ ಅಂತ ಬರುತ್ತೆ. ನಾನು ಹೇಳ್ತಾ ಇದ್ದೆ ಪ್ಲೇಯರ್ ಅನ್ನೋದು ಬ್ಲೂ ಪ್ರಿಂಟ್ ಅಂತ ಹೇಳಿಬಿಟ್ಟು ನಾನು ಧೋನಿನ ನೇಮ್ನ ಕಾಲ್ ಮಾಡಿದ್ರೆ ಬರ್ತಿಲ್ಲ. ಇಲ್ಲಿ ಐ ಕ್ಯಾನ್ ಕಾಲ್, ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಇನ್ನೊಂದು ಕೋಡ್ ಹಾಕ್ತೀನಿ. ಇವಾಗ ವಿರಾಟ್ ಈಗ ಫಾರ್ ಎಕ್ಸಾಂಪಲ್ ನಾನು ಏನಂತ ಹೇಳ್ತೀನಿ, ಸೊ ವಿರಾಟ್ ಇನಿಷಿಯಲೈಸ್ ಆಗಿದೆ ಅಲ್ಲ, ಸೊ ನಾನು virat.name ಅಂತ ಕಾಲ್ ಮಾಡಿದ್ರೆ ನನಗೇನು ಬರುತ್ತೆ, ವಿರಾಟ್ ಕೊಹ್ಲಿ ಅಂತ ಪ್ರಿಂಟ್ ಆಯಿತು. ಆದರೆ ಯಾಕೆ ಇಲ್ಲಿ ಧೋನಿ.name ಆಗ್ದಾಗ ಬರಲಿಲ್ಲ? ಬಿಕಾಸ್ ಈ ಒಂದು ನೇಮ್ಸ್ ರನ್ಸ್ ಅನ್ನೋದು ಕಾಮನ್ ಇದ್ದರೂ ಕೂಡ, ಇದು ಪ್ರಾಪರಾಗಿ ಅಸೈನ್ ಆಗಲಿಲ್ಲ. ಬರೀ ವಿರಾಟ್ ಅನ್ನೋ ಈ ಆಬ್ಜೆಕ್ಟ್ಗೆ ಈ ಇನ್ಸ್ಟೆನ್ಸ್ ವೇರಿಯೇಬಲ್ ಕ್ರಿಯೇಟ್ ಆಗೋಯ್ತು. ನಾಟ್ ಫಾರ್ ರೋಹಿತ್, ನಾಟ್ ಫಾರ್ ಧೋನಿ ಆ್ಯಂಡ್ ಎವ್ರಿಥಿಂಗ್. ಸೊ ಇವಾಗ ನಾವೇನು ಮಾಡಬೇಕು, ಬಿಕಾಸ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನೇಮ್ನ ಯಾರು ಕೂಡ ಅಸೈನ್ ಮಾಡ್ಕೊಳ್ಳಿಲ್ಲ, ಯಾರು ಕೂಡ ಸ್ಟೋರ್ ಮಾಡ್ಕೊಂಡಿಲ್ಲ. ಎಲ್ಲಿ? ನಿನ್ನ ಪ್ಲೇಯರ್ ಕ್ಲಾಸಲ್ಲಿ. ಅರ್ಥ ಆಯ್ತಾ? ಈ ಪ್ಲೇಯರ್ ಕ್ಲಾಸ್ ಇದೆಯಲ್ಲ, ನಾನು ಜಸ್ಟ್ ಪಾಸ್ ಅಂತ ಕೊಟ್ಬಿಟ್ಟು ಆಮೇಲೆ ಎಲ್ಲ ಆಬ್ಜೆಕ್ಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಇನಿಷಿಯೇಟ್ ಮಾಡ್ತಾ ಇದ್ದೀನಿ. ಆದರೆ ಆ ಪ್ಲೇಯರ್ ಅನ್ನೋ ಕ್ಲಾಸಲ್ಲಿ ಏನೂ ಇಲ್ಲ ಅಲ್ವಾ? ಸೊ ಅದಕ್ಕೆ ನಾವೇನು ಮಾಡ್ತೀವಿ ಗೊತ್ತಾ, ಈಗ ಆಟ್ರಿಬ್ಯೂಟ್ ಎರರ್ ಏನಕ್ಕೆ ಬರ್ತಾ ಇದೆ ಅಂದರೆ, ಈ ಪ್ಲೇಯರ್ ಅನ್ನೋ ಕ್ಲಾಸಲ್ಲಿ ಆ ನೇಮ್ ಅನ್ನೋದಿಲ್ಲ ಅಂತ ರೀಸನ್ನು. ಅಂದರೆ ಈ ನೇಮ್ನ ಯಾರೂ ಕೂಡ ಅಸೈನ್ ಮಾಡ್ಕೊಂಡಿಲ್ಲ ಅಂತ. ಆಯಿತಾ? ಎವ್ರಿ ಟೈಮ್ ಪ್ಲೇಯರ್ ಜಾಯ್ನ್ ಆದಾಗ ಕಂಪ್ನಿಗೆ ನಾವು ಮ್ಯಾನ್ಯುಯಲಾಗಿ ನೇಮ್, ರನ್, ಟೀಮ್, ಏಜ್ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಎವ್ರಿ ಸಿಂಗಲ್ ಟೀಮ್ ಈ ಕಾಂಪೊನೆಂಟ್ ಇದ್ದೇ ಇರುತ್ತೆ. ಎವ್ರಿ ಟೈಮ್ ವಿನ್ ಯು ಕಾಲ್ ಇದು ರಿಪಿಟೇಟಿವ್. ಆ್ಯಂಡ್ ಪೈಥನ್ ಏನು ಹೇಳುತ್ತೆ ಅಂದರೆ, ನನ್ನ ಹತ್ರ ಒಂದು ಬೆಟರ್ ಸೊಲ್ಯೂಷನ್ ಇದೆ, ನೀನು ಇಂಥ ಟೈಮಲ್ಲಿ ಕನ್ಸ್ಟ್ರಕ್ಟರ್ನ ಯೂಸ್ ಮಾಡು ಅಂತ ಹೇಳ್ತಾ ಇದೆ. ಅರ್ಥ ಆಯ್ತಾ? ಕನ್ಸ್ಟ್ರಕ್ಟರ್ನ ಯೂಸ್ ಮಾಡು ಅಂತ ಹೇಳ್ತಾ ಇದೆ. ಸೊ ಹಾಗಾದರೆ ಹೇಗೆ ನಾನು ಕನ್ಸ್ಟ್ರಕ್ಟರ್ನ ಯೂಸ್ ಮಾಡೋದು? ಓಕೆ, ಸೊ ಹೇಗೆ ಕನ್ಸ್ಟ್ರಕ್ಟರ್, ಇಲ್ಲಿ ನೋಡಿ, ಆ ಕನ್ಸ್ಟ್ರಕ್ಟರ್ ಅನ್ನೋದಂದರೆ ಇಲ್ಲಿ ಇನಿಟ್ ಅಂತ ಇದೆಲ್ಲ, ಇದೇ ಕನ್ಸ್ಟ್ರಕ್ಟರ್ ಮೆಥಡು. ಇವಾಗ ಈ ಕ್ಲಾಸ್ ಒಳಗಡೆ ಈ ಮೆಥಡ್ನ ಯೂಸ್ ಮಾಡಿಬಿಟ್ಟು ನೀನೇನು ಮಾಡು, ನೀನು ಇಮ್ಯಾಜಿನ್ ಎವ್ರಿ ಟೈಮ್ ನೀನು ಕಾಲ್ ಮಾಡಬೇಕಾದ್ರೆ ಅದೇನು ಮಾಡುತ್ತೆ, ಆಟೋಮೆಟಿಕ್ಕಾಗಿ ಇನಿಷಿಯೇಟ್ ಮಾಡಿಬಿಡುತ್ತೆ. ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಎವ್ರಿ ಟೈಮ್ ಹೊಸ ಪ್ಲೇಯರ್ ಜಾಯ್ನ್ ಆದಾಗ ಕೋಚು ಏಜು, ಟೀಮು, ರೋಲ್ನ ಫಿಲ್ ಮಾಡೋ ಬದಲು ಪೈಥಾನ್ ಏನು ಮಾಡುತ್ತೆ, ಇಲ್ಲಿ ಆಟೋಮೆಟಿಕ್ಕಾಗಿ ಫಿಲ್ ಮಾಡ್ಕೊಳ್ಳುತ್ತೆ. ಅದು ಹೇಗೆ ಫಿಲ್ ಮಾಡ್ಕೊಳ್ಳುತ್ತಪ್ಪ ಅಂತಂದರೆ, ನೋಡಿ, ಇವಾಗ ನಾನೊಂದು ಕ್ಲಾಸ್ ಬರೀತಾ ಇದ್ದೀನಿ, ಸೇಮ್ ಕ್ಲಾಸ್, ಓಕೆ, ಒಂದು ಬ್ಲೂ ಪ್ರಿಂಟ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಯರ್ ಅಂತ. ಈ ಪ್ಲೇಯರ್ ಒಳಗಡೆಗೆ, ಓಕೆ, ಪ್ಲೇಯರ್ ಅಷ್ಟೇ, ಆಯಿತಾ, ಜಸ್ಟ್ ಪ್ಲೇಯರ್ನ ಅನ್ನೋ ಕ್ಲಾಸಲ್ಲಿ ಇಲ್ಲಿ ನಾನೊಂದು ಫಂಕ್ಷನ್ ಅಂದರೆ ಒಂದು ಮೆಥಡ್ನ ಬರೀತಾ ಇದ್ದೀನಿ. ಆ ಮೆಥಡು ಇನ್ನಿಟ್ಟು, ಆಯಿತಾ, ಈ ಥರ ಬರೀತಾ ಇದ್ದೀನಿ. ಓಕೆ, ಸೆಲ್ಫ್ ಇದು ಫಾರ್ ನಾವು ನಮಗೆ ಟೈಪಿಂಗ್ಸ್ಗಳ ಅವಶ್ಯಕತೆ ಇಲ್ಲ, ಜಸ್ಟ್ ಗೋ ವಿತ್ ಸೆಲ್ಫ್. ಇವಾಗ ನೋಡಿ, ಇದನ್ನು ನಾವು ಕನ್ಸ್ಟ್ರಕ್ಟರ್ ಅಂತ ಕರಿತೀವಿ. ಆಯಿತಾ? ಕನ್ಸ್ಟ್ರಕ್ಟರ್ನ ಕರೆದು ನಾನೊಂದು ಕ್ಲಾಸ್ ಪ್ಲೇಯರ್ನ ಬರೆದಿದ್ದೀನಿ, ಅದರೊಳಗಡೆ ಇನ್ನಿಟ್ ಅನ್ನೋ ಮೆಥಡ್. ನಾನು ಹೇಳಿದೆ ಅಲ್ಲ, ಕ್ಲಾಸ್ ಒಳಗಡೆ ಯಾವುದೇ ಫಂಕ್ಷನ್ನ ಬರೆದ್ರು ಆ ಫಂಕ್ಷನ್ ಮೆಥಡ್ ಆಗುತ್ತೆ. ಆಯಿತಾ? ಅದೇ ಈ ಕ್ಲಾಸ್ ಹೊರಗಡೆ ಬಂದು ಫಂಕ್ಷನ್ ಬರೆದ್ರೆ ಅದನ್ನು ನಾವೇನಂತ ಕರಿತೀವಿ,
ಅದನ್ನು ನಾವು ಫಂಕ್ಷನ್ ಅಂತ ಕರಿತೀವಿ. ಕ್ಲಾಸ್ ಒಳಗಡೆ ಇದ್ದರೆ ಅದನ್ನು ಮೆಥಡ್ ಅಂತ ಕರಿತೀವಿ. ಅಟ್ ದ ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ಈಸ್ ಫಂಕ್ಷನ್ ಓನ್ಲಿ. ಆಯಿತಾ? ಈಗ ಇನಿಟ್ ಸೆಲ್ಫ್ ಇದೆಲ್ಲ, ನಾ ಹೇಳ್ತೀನಿ, ಇಲ್ಲೊಂದಷ್ಟು ಆರ್ಗ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಈಗ ಸೆಲ್ಫ್ ಅನ್ನೋದೊಂದು ಕೀವರ್ಡ್. ಆಯಿತಾ? ಈ ಸೆಲ್ಫ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸರಿ, ನಾನು ನೇಮ್ ಅನ್ನೋ ವೇರಿಯೇಬಲ್ನ ಸ್ಟೋರ್ ಮಾಡಬೇಕು, ನೇಮ್ ಅನ್ನೋ ಆರ್ಗ್ಯುಮೆಂಟ್ನ ಸ್ಟೋರ್ ಮಾಡ್ಕೋಬೇಕು. ಅದಕ್ಕೆ ಸೆಲ್ಫ್ ಏನು ಮಾಡ್ಕೊಳ್ಳುತ್ತೆ, ಪೈಥನ್ನ ಮೆಮೊರಿಯಲ್ಲಿ ಅದು ಸ್ಟೋರ್ ಮಾಡುತ್ತೆ. ಅದಕ್ಕೆ ಸೆಲ್ಫ್ ಅನ್ನೋ ಕೀವರ್ಡ್. ಈಗ ಸೆಲ್ಫ್ ಆಗಿಬಿಟ್ಟು ನಾನೊಂದಷ್ಟು ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡ್ತೀನಿ, ಒಂದು ನೇಮ್ ಮತ್ತು ಇನ್ನೊಂದು ಟೀಮ್ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ಸೆಲ್ಫ್ ಓಕೆ ಸೆಲ್ಫ್ ಡಾಟ್, ನೀವು ಹೇಗೆ ಇನಿಷಿಯಲೈಸ್ ಮಾಡಬೇಕು ಅಂದರೆ ಸೆಲ್ಫ್ ಡಾಟ್, ಈಗ ನೇಮ್ ಆಗಿನೇ ಇನಿಷಿಯಲೈಸ್ ಮಾಡಿ, ಜಸ್ಟ್ ಸೊ ದ್ಯಾಟ್ ಎವ್ರಿ ಟೈಮ್ ನೀವೊಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದಾಗ ಆ ಆಬ್ಜೆಕ್ಟ್ ಹೆಸರಲ್ಲಿ ಈ ಸೆಲ್ಫ್ ಏನು ಮಾಡುತ್ತೆ, ಆ ಕಂಟೆಂಟ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂತ ಅರ್ಥ. ಇವಾಗ ನೇಮ್, ಓಕೆ, ಇಲ್ಲಿ ನೇಮ್, ಸೇಮ್ ಥಿಂಗ್, ಅದೇ ಸೆಲ್ಫ್ ಡಾಟ್ ನೇಮ್ ಆಯಿತು. ನನಗಿವಾಗ ಟೀಮ್ ಬೇಕು. ಸೊ ಈ ಟೀಮ್ ಬಂತ, ಇಲ್ಲಿ ನೋಡಿ ಟೀಮ್ ಅಂತ ಹಾಕ್ತೀನಿ. ಆಯಿತಾ? ಟೀಮ್ ಅಂತ. ಸೊ ಇದನ್ನು ಟೀಮ್ ಅಂತ ಹಾಕೋಣ. ಓಕೆ, ಟೀಮ್ ಅಂತ ಹಾಕೋಣ. ಕಾಪಿ ಮಾಡಿಕೊಳ್ಳಿ. ಓಕೆ, ಟೀಮ್ ಅಂತ ಹಾಕ್ತೀನಿ. ಸೊ ಇದು ನಿನ್ನ ಪ್ಲೇಯರ್ನ ಒಂದು ಬ್ಲೂ ಪ್ರಿಂಟ್. ಆಯಿತಾ? ಬ್ಲೂ ಪ್ರಿಂಟ್ನ ಕ್ರಿಯೇಟ್ ಮಾಡಿಕೊಂಡೆ ನಾನು. ಆಯಿತಾ? ಬ್ಲೂ ಪ್ರಿಂಟ್ನ ಕ್ರಿಯೇಟ್ ಮಾಡಿಕೊಂಡೆ. ಸೊ ಇಲ್ಲಿ ನಾ ಹೇಳ್ತೀನಿ, ಓಕೆ, ಕ್ರಿಯೇಟಿಂಗ್ ದಿ ಕ್ಲಾಸ್ ಇಟ್ಸ್ ಲೈಕ್ ಅ ಬ್ಲೂ ಪ್ರಿಂಟ್ ಅಂತ. ಆಯಿತಾ? ಬ್ಲೂ ಪ್ರಿಂಟ್ ಅಂತ. ಸರಿ, ಬ್ಲೂ ಪ್ರಿಂಟ್ನ ಕ್ರಿಯೇಟ್ ಮಾಡ್ಕೊಂಡಿದೆಯಾ? ಇವಾಗ ನಾನೇನು ಮಾಡ್ತೀನಿ, ಐ ವಿಲ್ ಕ್ರಿಯೇಟ್ ಅ ಆಬ್ಜೆಕ್ಟ್ಸ್. ಸೊ ಆ ಪ್ಲೇಯರ್ನ ಕಾಲ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ವಿರಾಟ್ ಅನ್ನೋ ಆಬ್ಜೆಕ್ಟ್ ಒಳಗಡೆ ನಾನು ಪ್ಲೇಯರ್ ಕ್ಲಾಸ್ನ ಕಾಲ್ ಮಾಡಿಬಿಟ್ಟು ಅದರಲ್ಲಿ ನಾನು ಆರ್ಗ್ಯುಮೆಂಟ್, ಈಗ ಫಾರ್ ಎಕ್ಸಾಂಪಲ್ ಹಿಂಗೆ ನಾನು ಎಂಟರ್ ಮಾಡಿದ್ರೆ ಟೈಪ್ ಎರರ್ ಬರುತ್ತೆ. ಯಾಕೆಂದರೆ ವಿರಾಟ್ ಅನ್ನೋ ಒಂದು ಆಬ್ಜೆಕ್ಟ್ನ ನೀನು ಕ್ರಿಯೇಟ್ ಮಾಡ್ತಾ ಇದೆಯಾ ಈ ಪ್ಲೇಯರಲ್ಲಿ ಅಂತಂದರೆ, ಆ ಪ್ಲೇಯರ್ ಅಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಇದೆ. ಆ ಇನ್ಫಾರ್ಮೇಷನ್ ಯಾವುದಪ್ಪ ಅಂತ ಹೇಳಿದ್ರೆ, ನನಗೆ ಫಸ್ಟ್ ನೇಮ್ ಬೇಕು, ಸೆಲ್ಫ್ ಅಲ್ಲ. ಸೆಲ್ಫ್ ಈಸ್ ಜಸ್ಟ್ ಅ ಸ್ಟೋರಿಂಗ್ ಪ್ಯಾರಾಮೀಟರ್. ಆಯಿತಾ? ಇದು ನೀವೇನೇ ಈ ನೇಮ್, ಮತ್ತು ಈಗ ವಿರಾಟ್ಗೆ ನಾನು ವಿರಾಟ್ ಕೊಹ್ಲಿ ಅಂತ ನೇಮ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ವಿರಾಟ್ ಕೊಹ್ಲಿ ಅಂತ ನೇಮ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಇಲ್ಲಿ ಟೀಮ್ ಬಂದುಬಿಟ್ಟು ನನಗೆ ಸಪೋಸ್ ನಾನು RCB ಅಂತ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಇವಾಗ ಇದೇನಾಗುತ್ತೆ, ಇನಿಷಿಯೇಟ್ ಆಗುತ್ತೆ. ಅಂದರೆ ವಿರಾಟ್ ಅನ್ನೋ ಆಬ್ಜೆಕ್ಟಲ್ಲಿ, ಆ ಆಬ್ಜೆಕ್ಟಲ್ಲಿ ನನಗೆ ವಿರಾಟ್ ಕೊಹ್ಲಿ ಮತ್ತು RCB. ಈಗ ಈ ಸೆಲ್ಫ್ ಇದೆಯಲ್ಲ, ಸೆಲ್ಫ್ ಏನು ಮಾಡ್ಕೊಳ್ಳುತ್ತೆ, ಈ ವಿರಾಟ್ ಆಬ್ಜೆಕ್ಟ್ ಇದೆಯಲ್ಲ, ಈ ಆಬ್ಜೆಕ್ಟಲ್ಲಿ ಈ ವಿರಾಟ್ ಕೊಹ್ಲಿನ ಮತ್ತು RCBನ ಈ ನೇಮ್ ಮತ್ತು ಟೀಮಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೇಮ್ ವೇ ನಿಮಗೆ ಲೆಟ್ಸೇ ನನಗೆ ರೋಹಿತ್ ಬೇಕು ಅಂತ ಅಂದ್ಕೊಳ್ಳೋಣ. ಆಯಿತಾ? ಇಲ್ಲಿ ನಾನು ರೋಹಿತ್ ಅಂತ ಹಾಕ್ಕೊತೀನಿ. ಓಕೆ, ರೋಹಿತ್ ಅಂತ ಹಾಕ್ಕೊತೀನಿ. ಆಮೇಲೆ ಇಲ್ಲಿ ನಾನು MI ಅಂತ ಹಾಕ್ತೀನಿ. ಸೇಮ್ ವೇ ಓಕೆ, ಲೆಟ್ ಇಟ್ ಬಿ, ಇಷ್ಟು ಸಾಕು. ಇವಾಗ ವಿರಾಟ್ ನೋಡಿ, ಇವಾಗ ಏನಾಗುತ್ತೆ, ವೆನೆವರ್ ಐ ವಾಂಟೆಡ್ ಟು ಕಾಲ್ ಅ ನೇಮ್ ಆಫ್ ದ ವಿರಾಟ್ ಆಬ್ಜೆಕ್ಟ್, ವಿರಾಟ್ ಕೊಹ್ಲಿ ಅಂತ ಪ್ರಿಂಟ್ ಆಗಬೇಕು. ರೋಹಿತ್ ಆಬ್ಜೆಕ್ಟಲ್ಲಿ ರೋಹಿತ್ ಅಂತ ಪ್ರಿಂಟ್ ಆಗಬೇಕು. ಆಯಿತಾ? ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಇದಾಯ್ತಲ್ಲ. ಸೊ ಓಕೆ, ಲೆಟ್ಸ್ ಬಿಲ್ಡ್ ಒನ್ ಮೋರ್ ಥಿಂಗ್. ವಿರಾಟ್ ಡಾಟ್ ನೇಮ್ ಅಂತ ಕಾಲ್ ಮಾಡಿದ್ರೆ ನೋಡಿ ವಿರಾಟ್ ಕೊಹ್ಲಿ ಪ್ರಿಂಟ್ ಆಯಿತು. ಸೇಮ್ ವೇ ವಿರಾಟ್ ಕೊಹ್ಲಿ ಟೀಮ್ ಅಂತ ಪ್ರಿಂಟ್ ಮಾಡಿದ್ರೆ ಟೀಮ್ನ ಪ್ರಿಂಟ್ ಆಗುತ್ತೆ. ಸೊ ಈ ಥರ ಒಂದು ಇನಿಷಿಯಲೈಸ್ ಮಾಡಿದ್ರೆ ಮುಗೀತು. ಆಟೋಮೆಟಿಕಲಿ ವಿರಾಟ್ ಅನ್ನೋ ಆಬ್ಜೆಕ್ಟು ಬಿಕಾಸ್ ಆಫ್ ದಿಸ್ ಸೆಲ್ಫ್ ಕೀವರ್ಡ್ ಏನಿದೆ, ಈ ಕೀವರ್ಡ್ ಒಳಗಡೆ ಕೀವರ್ಡ್ ಏನು ಮಾಡುತ್ತೆ, ನಿಮ್ಮ ನೇಮ್ನ ಇದನ್ನು ಎಲ್ಲನೂ ಕೂಡ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಇನಿಟ್ ಅಂದರೆ ಆ ಥರ. ಓಕೆ, ಇನಿಟ್ ಏನಪ್ಪ ಅಂದರೆ ಇಸ್ ಜಸ್ಟ್ ರೆಫರ್ಸ್ ಅ ಕರೆಂಟ್ ಆಬ್ಜೆಕ್ಟ್, ಸಿಂಪಲ್. ಈಗ ಲೆಟ್ಸ್ ಗೋ ಬ್ಯಾಕ್ ಒನ್ ಮೋರ್ ಟೈಮ್, ನಾನು ಇನ್ನೊಂದ್ಸತಿ ಹೇಳ್ತೀನಿ, ಬಿಕಾಸ್ ಇದನ್ನು ನಾವು ತಿಳ್ಕೊಳ್ಬೇಕು ಪ್ರಾಪರಾಗಿ. ಆಯಿತಾ? ಸೊ ಲೆಟ್ಸೇ ನಾನೇನು ಮಾಡಿದೆ, ಒಂದು ಬ್ಲೂ ಪ್ರಿಂಟ್ ಇದೆ ನಮ್ಮ ಹತ್ರ. ಬ್ಲೂ ಪ್ರಿಂಟ್ ಬಂದುಬಿಟ್ಟು ಪ್ಲೇಯರ್. ಈ ಪ್ಲೇಯರಲ್ಲಿ ನನಗೆ ಏನಿದೆ, ನೇಮ್ ಇದೆ ಮತ್ತು ಟೀಮ್ ಇದೆ. ಸರಿ, ಆಯಿತು. ಗೋ ಬ್ಯಾಕ್. ಇಲ್ಲಿಗೆ ನಾನೇನು ಮಾಡ್ತಾಯಿದ್ದೀನಿ, ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಓಕೆ, ಆಬ್ಜೆಕ್ಟ್. ಸರಿ, ಈ ಆಬ್ಜೆಕ್ಟಲ್ಲಿ ವಿರಾಟ್. ಓಕೆ, ವಿರಾಟ್ ಆಬ್ಜೆಕ್ಟಲ್ಲಿ ನೇಮ್. ಆಯಿತಾ? ಆಮೇಲೆ ಟೀಮ್ ಇದೆ. ಸೇಮ್
ಸೇಮ್ ವೇ ನಿಮಗೆ ರೋಹಿತ್ ಇದೆ. ರೋಹಿತ್ ಆಬ್ಜೆಕ್ಟಲ್ಲಿ ನೇಮ್ ಇದೆ ಮತ್ತು ಟೀಮ್ ಇದೆ. ಇವಾಗ ಎವ್ರಿ ಆಬ್ಜೆಕ್ಟ್ ಇಲ್ಲಿ ಇದನ್ನು ನಾವು ಆಬ್ಜೆಕ್ಟ್ಸ್ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ಎವ್ರಿ ಆಬ್ಜೆಕ್ಟ್ ಹ್ಯಾಸ್ ಇಟ್ಸ್ ಓನ್ ಸ್ಟೋರೇಜ್. ಅರ್ಥ ಮಾಡ್ಕೊಳ್ಳಿ ಇದನ್ನು. ಎವ್ರಿ ಆಬ್ಜೆಕ್ಟ್ ಹ್ಯಾಸ್ ಇಟ್ಸ್ ಓನ್ ಸ್ಟೋರೇಜ್. ಈಗ ಏನಾಗತ್ತೆ, ಯಾರು ಇದನ್ನು ಸ್ಟೋರ್ ಮಾಡ್ಕೊಳ್ತಾರೆ, ಸೊ ಆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್. ಈಗ ಫಾರ್ ಎಕ್ಸಾಂಪಲ್ ಪೈಥಾನ್ ಸ್ಟೋರ್ಸ್, ಈಗ ಫಾರ್ ಎಕ್ಸಾಂಪಲ್ ವಿರಾಟ್ ಅಂದರೆ ವಿರಾಟ್ ಡಾಟ್ ನೇಮಲ್ಲಿ ನೇಮ್ನ ಸ್ಟೋರ್ ಆಗುತ್ತೆ, ಆಯಿತಾ? ಸೇಮ್ ಅದೇ ಥರ ರೋಹಿತ್ ಡಾಟ್ ನೇಮ್ ಅಂತ ತಗೊಂಡು ರೋಹಿತ್ ಡಾಟ್ ನೇಮ್ ಅಂತ ಈ ಸೆಲ್ಫ್ ಯೂಸ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡಿರುತ್ತೆ. ಸೊ ಯು ಡೋಂಟ್ ನೀಡ್ ಟು ರೈಟ್ ಎನಿಥಿಂಗ್. ಸೊ ಇಲ್ಲಿ ಪೈಥಾನಲ್ಲಿ ಯಾರು ಸ್ಟೋರ್ ಮಾಡಿದ್ದು, ರೋಹಿತ್ ಆಬ್ಜೆಕ್ಟ್ ಆಗಲಿ ಅಥವಾ ಇದಾಗಲಿ, ರೆಫರೆನ್ಸ್ ಏನು? ಸೆಲ್ಫ್. ಈಗ ನಾನು ಸೆಲ್ಫ್ ಅಂತ ಹಾಕ್ತಾ ಇದ್ದೀನಲ್ಲ, ಈ ಸೆಲ್ಫ್ ಅಂತಲೇ ಕೀವರ್ಡ್ ಬರೀಬೇಕಾ? ನೋ, ಅದರ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ಏನು ಬೇಕಾದರೂ ನೇಮಿಂಗ್ ಬರಿಬೋದು, ಆಯಿತಾ? ನೇಮಿಂಗ್ ಬರಿಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಲೆಟ್ಸ್ ಗೋ ಹಿಯರ್ ಕರ್ಸರಿಗೆ. ಇಲ್ಲಿ ನೋಡಿ, ಪ್ರಿಂಟ್ ಆಫ್ ಐ ಡಿನ ಚೆಕ್ ಮಾಡಿ. ಸೊ ಪ್ರಿಂಟ್ ಆಫ್ ಐ ಡಿ ಆಫ್ ವಿರಾಟ್ ಅನ್ನೋ ಒಂದು ಆಬ್ಜೆಕ್ಟ್, ಇದು ಐ ಡಿ. ಸೇಮ್ ವೇ ಲುಕ್ ಫಾರ್ ರೋಹಿತ್. ಲುಕ್ ಫಾರ್ ರೋಹಿತ್. ನೋಡಿ, ಇದು ಬೇರೆ ಆಬ್ಜೆಕ್ಟ್ ಮೆಮೊರಿ ಲೊಕೇಶನಲ್ಲಿ ಸ್ಟೋರ್ ಮಾಡ್ಕೊಂಡಿದೆ. ಅದರಲ್ಲಿ ಆ ಆಬ್ಜೆಕ್ಟ್ ಒಳಗಡೆ ಯು ನೀಡ್ ಟು ಸ್ಟೋರ್ ದಿಸ್ ನೇಮ್ ಅಂಡ್ ಪ್ಲೇಯರ್ ಅಂಡ್ ಎವ್ರಿಥಿಂಗ್, ಸೊ ದಟ್ ವೆನ್ಎವರ್ ಯು ವಾಂಟೆಡ್ ಟು ಕಾಲ್ ವಿರಾಟ್ ನೇಮ್, ಸೊ ವಿರಾಟ್ ಕೊಹ್ಲಿ ಅಂತ ಬರಬೇಕು. ವಿರಾಟ್ ಇದು ಅಂತಂದರೆ ವಿರಾಟ್ ಟೀಮ್ ಅಂತಂದರೆ ಟೀಮ್ ಬರಬೇಕು. ಸೊ ದಟ್ ಈಸ್ ಅ ಡಿಫ್ರೆನ್ಸ್. ಸೊ ಈಗ ನಿಮ್ಗೆ ಗೊತ್ತಾಯ್ತಲ್ಲ ಸೆಲ್ಫ್ ಯಾಕೆ ಯೂಸ್ ಮಾಡಿದ್ವಿ, ಹೇಗೆ ನೀವು ಆಬ್ಜೆಕ್ಟ್ಸಲ್ಲಿ ನಿಮ್ಮ ಒಂದು ವೇರಿಯೇಬಲ್ಸ್ನ ಸ್ಟೋರ್ ಮಾಡ್ತಾ ಇದ್ದೀರಾ ಅಂತ. ಇದು ನಾವು ಹಾಗೇನೆ ಎವ್ರಿ ಪ್ಲೇಯರ್. ಇದು ನಿಮಗೆ ಒಂದು ಕ್ಲಾರಿಟಿ ಬಂತು. ಕನ್ಸ್ಟ್ರಕ್ಟರ್ ಅಂದರೆ ಬೇಸಿಕಲಿ ಇದನ್ನು ನಾವು ಕನ್ಸ್ಟ್ರಕ್ಟರ್ ಅಂತ ಕರಿತೀವಿ. ಇನಿಟ್ ಮೆಥಡ್ ಈಸ್ ಅ ಕನ್ಸ್ಟ್ರಕ್ಟರ್ ಅಂತ ಕರಿತೀವಿ. ಸರಿ, ಕನ್ಸ್ಟ್ರಕ್ಟರ್ ಸೂಪರ್. ಕನ್ಸ್ಟ್ರಕ್ಟರ್ ಆಯಿತು. ಆಮೇಲೆ ನಾನು ಹೇಳ್ತೀನಿ, ಆ್ಯಂಡ್ ದಿಸ್ helps us to store objects ವೇರಿಯೇಬಲ್ಸ್ ಅಂತ ಅಂದ್ಕೊಳ್ಳೋಣ ಈಗ ಸದ್ಯಕ್ಕೆ. ಸೊ ಡನ್, ಇದಾಯಿತು. ಈಗ ಇಲ್ಲೆಲ್ಲ ಬಂದ್ವಿ. ಈಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ಯು ಗಾಟ್ ಅನ್ ಅ ಕ್ಲಾರಿಟಿ. ಕ್ಲಾಸ್ ಅಂದರೆ ಏನು, ಬ್ಲೂ ಪ್ರಿಂಟ್. ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ತಿದ್ದೀರಾ, ಆ ಆಬ್ಜೆಕ್ಟ್ಸ್ ಒಳಗಡೆ ಇನ್ಸ್ಟೆಂಟ್ ವೇರಿಯೇಬಲ್ನ ಅಂದರೆ ಲೈಕ್ ಆಬ್ಜೆಕ್ಟ್ಸ್ ಒಳಗಡೆ ನೀವು ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡ್ತಿದ್ದೀರಾ. ಯು ಆಬ್ಜೆಕ್ಟ್ಸ್ ಕ್ರಿಯೇಟ್ ಆಯಿತು. ವೆನ್ ಎವರ್ ಯು ವಾಂಟೆಡ್ ಟು ಕಾಲ್ ದಟ್ ಇನ್ಸ್ಟೆನ್ಸ್ ವೇರಿಯೇಬಲ್, ಯು ಜಸ್ಟ್ ಕಾಲಿಂಗ್ ಫ್ರಮ್ ದಟ್ ಆಬ್ಜೆಕ್ಟ್, ಆಯಿತಾ? ಸರಿ, ಆಬ್ಜೆಕ್ಟ್ನ ಕಾಲ್ ಮಾಡಿದ್ವಿ. ಇವಾಗ ಇನ್ನೊಂದೇನು ಗೊತ್ತಾ, ಮೆಥಡ್. ಎವ್ರಿ ಪ್ಲೇಯರ್, ಅರ್ಥ ಮಾಡ್ಕೊಳ್ಳಿ. ಲೆಟ್ಸ್ ಗೋ ಬ್ಯಾಕ್. ಇಲ್ಲಿ ಸರಿ, ಈಗ ನೇಮ್ ಮತ್ತು ಟೀಮ್ ಮಾತ್ರನೇ ಹಾಕ್ತಾ ಇದ್ದೀನಿ. ಹಾಗೆಯೇ ಎವ್ರಿ ಪ್ಲೇಯರ್, ಆಯಿತಾ? ಇಲ್ಲಿರೋ ಎಲ್ಲ ಪ್ಲೇಯರ್ಗಳು, ಹಿ ಕ್ಯಾನ್ ಬ್ಯಾಟ್, ಕರೆಕ್ಟಾ? ಈ ಕ್ಯಾನ್ ಬೌಲ್ ಅಲ್ವಾ? ಈ ಕ್ಯಾನ್ ಕ್ಯಾಚ್ ಅಲ್ವಾ? ರೈಟ್, ಎವ್ರಿ ಪ್ಲೇಯರ್ ಕ್ಯಾನ್ ಡೂ ದಿಸ್. ಹಾಗೆಯೇ ಇವಾಗ ನಾವೇನು ಮಾಡೋಣ ಅಂತಂದರೆ, ವಿಲ್ ಕ್ರಿಯೇಟ್ ಒನ್ ಮೆಥಡ್. ಈಗ ಇದೇ ಕ್ಲಾಸ್ ಪ್ಲೇಯರ್ ಇದೆಲ್ಲ, ಇದನ್ನು ತೊಗೊಂಬಿಟ್ಟು ನಾನೇನು ಹೇಳ್ತೀನಿ, ಈ ಕ್ಲಾಸ್ ಪ್ಲೇಯರ್ ಒಳಗಡೆ ಹೇಗೆ ನಾನು ಕನ್ಸ್ಟ್ರಕ್ಟರ್ ಮೆಥಡ್ನ ಬರೋದ್ನೋ ಹಾಗೆ ಐ ಆಮ್ ರೈಟಿಂಗ್ ಒನ್ ಮೋರ್ ಮೆಥಡ್ ದಟ್ ಈಸ್ ಕಾಲ್ಡ್ ಬ್ಯಾಟ್ ಮೆಥಡ್. ಈ ಬ್ಯಾಟ್ ಮೆಥಡಲ್ಲಿ ಜಸ್ಟ್ ಸೆಲ್ಫ್ ಅಂತ ಹಾಕ್ತಾ ಇದ್ದೀನಿ. ಸೆಲ್ಫ್ ಅಂತ ಹಾಕ್ಬಿಟ್ಟು ನಾನೇನು ಮಾಡ್ತೀನಿ, ಇಲ್ಲಿ ಇಫ್ ಐ ಸೇ ಪ್ರಿಂಟ್, ಇವಾಗ ನೋಡಿ ಆ್ಯಕ್ಚುಲ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಸ್ಟ್ರಿಂಗ್ನ ಯೂಸ್ ಮಾಡಿಬಿಟ್ಟು ನಾ ಹೇಳ್ತೀನಿ ಸೆಲ್ಫ್ ಡಾಟ್ ನೇಮ್ ಅಂತ ಹಾಕ್ತಾ ಇದ್ದೀನಿ. ಸೆಲ್ಫ್ ಡಾಟ್ ನೇಮ್, ಸೆಲ್ಫ್ ಡಾಟ್ ನೇಮ್ ಆ್ಯಂಡ್ ವಾಟ್ ಎವರ್ ದ ಸೆಲ್ಫ್ ಡಾಟ್ ನೇಮ್ ಕ್ಯಾನ್ ಬ್ಯಾಟ್. ಕ್ಯಾನ್ ಬ್ಯಾಟ್ ಅಂತ ಹಾಕ್ತೀನಿ. ಇವಾಗ ಇದು ನನ್ನ ಪ್ಲೇಯರ್ ಕ್ಲಾಸು. ಕ್ಲಾಸ್ ಒಳಗಡೆ ಒಂದು ಕನ್ಸ್ಟ್ರಕ್ಟರ್ ಇದೆ, ಇನ್ನೊಂದು ಮೆಥಡ್ ಇದೆ, ಬ್ಯಾಟ್ ಮೆಥಡ್ ಇದೆ. ನಾನೇನು ಮಾಡ್ತೀನಿ ಅಂತಂದರೆ, ಇವಾಗ ವಿರಾಟ್ ಕೊಹ್ಲಿ, ವಿರಾಟ್, ನಾನು ಆಲ್ರೆಡಿ ವಿರಾಟ್ನ ಸ್ಟೋರ್ ಮಾಡಿದ್ದೀನಿ. ಈ ವಿರಾಟಲ್ಲಿ ವೆದರ್ ಹಿ ಕ್ಯಾನ್ ಬ್ಯಾಟ್ ಆರ್ ನಾಟ್ ನೋಡಿ. ಸೊ ಬ್ಯಾಟ್ ಏನು ಹೇಳ್ತು, ಲೈಕ್ ಲೆಟ್ಸ್ ಸೇ ಪ್ಲೇಯರ್ ಆಬ್ಜೆಕ್ಟ್ ಹ್ಯಾಸ್ ನೋ ಆಟ್ರಿಬ್ಯೂಟ್ ಬ್ಯಾಟ್. ಇಲ್ಲಿದಲ್ಲ, ಒಂದು ನಿಮಿಷ. ಸೊ ದಿಸ್ ಇಸ್ ಆಟ್ರಿಬ್ಯೂಟ್ ಇಯರ್. this is your team,
Okay, so 1 second. What I will do, I will create one more time because a class ಮತ್ತೆ ಇನಿಷಿಯೇಟ್ ಆಗಿದೆಯಲ್ಲ ಅದಕ್ಕೆ. ಸೊ ವಿರಾಟ್ ಈಸ್ ಈಕ್ವಲ್ಸ್ ಟು ಓಕೆ, ವಿರಾಟ್ ಈಸ್ ಈಕ್ವಲ್ಸ್ ಟು ನಾ ಹೇಳ್ತೀನಿ, ನಾವೇನಂತ ಹೇಳೋಣ ಅಂತಂದರೆ ಐ ನೀಡ್ ಟು ಕ್ರಿಯೇಟ್ ಅನ್ ಆಬ್ಜೆಕ್ಟ್. ಸೊ ಹೆಂಗೆ ಕ್ರಿಯೇಟ್ ಮಾಡ್ತೀನಿ, ಈ ಪ್ಲೇಯರ್ ಕ್ಲಾಸ್ನ ತೊಗೊತೀನಿ. ಈ ಪ್ಲೇಯರ್ ಕ್ಲಾಸಲ್ಲಿ ನಾ ಹೇಳ್ತೀನಿ ನನಗೆ ಬೇಕಾಗಿರೋದು ನೇಮ್ ಮತ್ತು ಟೀಮು. ಸೊ ನೇಮ್ ಬಂದುಬಿಟ್ಟು ವಿರಾಟ ಕೊಹ್ಲಿ ಅಂತ ಹಾಕ್ತೀನಿ, ಕಾಮ ಆ ಟೀಮ್ ಬಂದುಬಿಟ್ಟು ನಾನು RCB ಅಂತ ಹಾಕ್ತೀನಿ. ಓಕೆ, RCB ಅಂತ ಹಾಕಿದ್ದೀನಿ. ಇವಾಗ ನೋಡಿ, ವಿರಾಟ್ ಕೊಹ್ಲಿ ಕ್ಯಾನ್ ಬ್ಯಾಟ್. ಈಗ ನಾನೇನಾದರೂ ಇದನ್ನು ಪ್ರಿಂಟಲ್ಲಿ ಬರೆದ್ರೆ ಅಂತ ಇಟ್ಕೊಳ್ಳೋಣ. ಸೊ ಪ್ರಿಂಟ್ ಅಂತ ಹಾಕಿದ್ರೆ ಏನು ಹೇಳುತ್ತೆ, ನನ್ನ ಅಂತ ಹೇಳುತ್ತೆ. ಯಾಕೆ ಗೊತ್ತಾ, ಇಲ್ಲಿ ನೀವು ಪ್ರಿಂಟ್ ಯೂಸ್ ಮಾಡ್ತಿದ್ದೀರಾ. ನೀವು ನೆನಪಿದ್ರೆ ಫಂಕ್ಷನ್ಸ್ ಯೂಸ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ, ನಾವು ಯಾವುದೇ ಒಂದು ವ್ಯಾಲ್ಯೂನ ರಿಟರ್ನ್ ಟೈಪ್ ಇಟ್ಟರೆ ನಿಮ್ಗದು ವ್ಯಾಲ್ಯೂ ಆಗಿ ಸ್ಟೋರ್ ಆಗೋದು ಅಂತ. ಕರೆಕ್ಟಾ? ಸೊ ಹಾಗಾದರೆ ಅದನ್ನು ಹೇಗೆ ಮಾಡೋದು? ಸೊ ಲೆಟ್ಸೆ ನಾನಿಲ್ಲಿ ಆಲ್ ಯು ನೀಡ್ ಟು ಡೂ ಇಸ್ ರಿಟರ್ನ್, ಈ ಥರ ಬರಿಬೇಕು. ಇವಾಗ ಬರೆದ್ರ, ಇನಿಷಿಯೇಟ್ ಮಾಡಿದ್ರ, ಆಮೇಲೆ ಇಫ್ ಯು ಪ್ರಿಂಟ್ ಆಲ್ಸೋ ವಿರಾಟ್ ಕೊಹ್ಲಿ ಕ್ಯಾನ್ ಬ್ಯಾಟ್ ಅಂತ ಮಾತ್ರನೇ ಬರುತ್ತೆ. ಓಕೆ, ಇವಾಗ ನಾನೇನು ಮಾಡಿದೆ ಅಲ್ವಾ? ಸೊ ಸೇಮ್ ವೇ ನಾನು ಇದೇ ಥರ ನಾನು ಐ ಕ್ಯಾನ್ ಸಿ, ನಾನು ಇನಿಷಿಯೇಟ್ ಮಾಡಿಬಿಟ್ಟು ನಾನು ಬ್ಯಾಟ್ ಮೆಥಡ್ನ ಕಾಲ್ ಮಾಡಿದೆ. ಎಸ್, ಇದರಲ್ಲಿ ನೀವು ಆಲ್ರೆಡಿ ಈ ಪ್ಲೇಯರ್ ಕ್ಲಾಸ್ನ ಆಲ್ರೆಡಿ ಇನಿಷಿಯೇಟ್ ಮಾಡಿದ್ದೀರಾ. ಪ್ಲೇಯರ್ ಕ್ಲಾಸಲ್ಲಿ ಇನಿಟು ಇದೆ, ಬ್ಯಾಟು ಇದೆ. ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಕ್ಯಾನ್ ಬ್ಯಾಟ್ ಅಂತ ಹೇಳ್ತಾ ಇದ್ದೀನಿ. ಆಯಿತಾ? ನಾನು ಇನ್ನೊಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಬುಮ್ರಾ ಅಂತ. ಸೊ ಬುಮ್ರಾ ನಾನು ಹೇಳ್ತಾ ಇದ್ದೀನಿ, ಇದೇ ಪ್ಲೇಯರ್ ಕ್ಲಾಸಲ್ಲಿ ನಾನು ಒಂದು ಇದನ್ನು ಕ್ರಿಯೇಟ್ ಮಾಡಿಕೊಂಡು ಸೊ ಜಸ್ಪ್ರೀತ್ J. ಬುಮ್ರಾ ಅಂತ ಬರೀತಾ ಇದ್ದೀನಿ. ಆಯಿತಾ? ಆಮೇಲೆ ವಾಟ್ ಈಸ್ ಅ ಟೀಮ್ MI ಅಂತ ಬರೀತಾ ಇದ್ದೀನಿ. ಆಯಿತಾ? ನಾವು ಡನ್. ಸೊ ಈಗ ಬುಮ್ರಾ ನಾನು ಕೇಳ್ಬೋದು, ಲೆಟ್ಸ್ ಎ ಕ್ಯಾನ್ ಬ್ಯಾಟ್ ಅಂತ. ಎಸ್, ಕ್ಯಾನ್ ಬ್ಯಾಟ್. ಓಕೆ, ಕ್ಯಾನ್ ಬ್ಯಾಟ್. ಸೊ ಕ್ಯಾನ್ ಬ್ಯಾಟ್ ನೋಡಿ, ಎಸ್ ಜಸ್ಪ್ರೀತ್ ಬುಮ್ರಾ ಕ್ಯಾನ್ ಬ್ಯಾಟ್. ಆದರೆ ಈಸ್ ಅ ಬೌಲರ್ ಅಲ್ವಾ, ಅವಾಗ ನಾವೇನು ಮಾಡ್ತೀವಿ, ಲೆಟ್ಸ್ ಗೋ ಆನ್ ರೈಟ್ ಒನ್ ಮೋರ್ ಫಂಕ್ಷನ್. ಆಯಿತಾ? ಈಗ ಲೆಟ್ಸೆ ಇದೇ ಕಾಲ್ನ ತೊಗೊಳ್ಳೋಣ. ಇವಾಗ ಲೆಟ್ಸೆ ಇಲ್ಲಿ, ಆಯಿತಾ, ಡೆಫ್. ಸೊ ಲೆಟ್ಸೆ ಬೌಲ್ ಅಂತ ಇನ್ನೊಂದು ಫಂಕ್ಷನ್ ಅಂದರೆ ಇನ್ನೊಂದು ಮೆಥಡ್ ಬರೀತೀನಿ. ಇನ್ನೊಂದು ಮೆಥಡ್ ಬರೆದು ಸೆಲ್ಫ್ ಹಾಕಿಬಿಟ್ಟು ನಾ ಹೇಳ್ತೀನಿ ರಿಟರ್ನ್ಸ್ ಟೈಪ್. ಓಕೆ, ನಾನು ಇಲ್ಲಿ ರಿಟರ್ನ್ ಟೈಪ್ ಬರೀತೀನಿ. ಇಲ್ಲಿ ನನ್ನ ಸೆಲ್ಫ್ ಡಾಟ್ ನೇಮ್ ಇದೆಯಲ್ಲ, ಅದೇ ಸೆಲ್ಫ್ ಡಾಟ್ ನೇಮ್ ಕ್ಯಾನ್ ಬೌಲ್ ಅಂತ ಹಾಕ್ತೀನಿ. ಸೊ ಇವಾಗ ಯು ಕ್ಯಾನ್ ಕಾಲ್ ಎನಿಥಿಂಗ್ ಇಲ್ಲಿ. ಆಯಿತಾ? ಆ್ಯಸ್ ಸೂನ್ ಆಸ್ ಜಸ್ಪ್ರೀತ್ ಬುಮ್ರಾ ಅಂತ ಬಂದಾಗ ಈಸ್ ಅ ಬೌಲರ್ ಅಂತ ಗೊತ್ತಾಗಬೇಕು. ಸೊ ಇವಾಗ ಲೆಟ್ಸ್ ಇದನ್ನು ಹೇಳ್ತೀನಿ ಇನಿಷಿಯಲೈಸ್, ಅಂದರೆ ಬುಮ್ರಾ ಅನ್ನೋ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಈ ಬುಮ್ರಾ ಅನ್ನೋ ಆಬ್ಜೆಕ್ಟ್ನ ನಾನು ಹೇಳ್ತೀನಿ, ಬುಮ್ರಾ ಅನ್ನೋ ಆಬ್ಜೆಕ್ಟಲ್ಲಿರೋಂತಹ ಬೌಲ್ ಮೆಥಡ್ನ ಕಾಲ್ ಮಾಡ್ತೀನಿ. ಸೊ ಬೌಲ್ ಮೆಥಡ್ನ ಕಾಲ್ ಮಾಡಿದಾಗ ಜಸ್ಪ್ರೀತ್ ಬುಮ್ರಾ ಕ್ಯಾನ್ ಬೌಲ್ ಅಂತ ಬರ್ತಾ ಇದೆ. ಸೇಮ್ ವೇ ಹಿ ಕ್ಯಾನ್ ಬ್ಯಾಟ್ ಆಲ್ಸೋ. ಆಯಿತಾ? ಈಗ ಹೆಂಗೆ ಕನೆಕ್ಟ್ ಆಗಿದೆ, ಆಬ್ಜೆಕ್ಟಲ್ಲಿ ಡೇಟಾ ಮತ್ತು ಬಿಹೇವಿಯರ್ ಇರುತ್ತೆ. ಆ ಬಿಹೇವಿಯರ್ ಮೂಲಕ ಇದು ಕ್ರಿಯೇಟ್ ಆಗ್ತಾ ಇದೆ. ಸೊ ದಿಸ್ ಈಸ್ ಹೌ. ಓಕೆ, ನೀವು ಆ್ಯಸ್ ಸೂನ್ ಆಸ್ ವೆನ್ ಎವರ್ ಯು ಕಾಲ್ ಅನ್ ಅ ಪ್ಲೇಯರ್ ಅಲ್ಲ, ಇಲ್ಲೇನಾಗುತ್ತೆ, ಓಕೆ ನಾನು ಇನ್ನೊಂದು ಬರೀತೀನಿ ನೋಡಿ. ಓಕೆ, ಸೊ ಮೇ ಬಿ ನಿಮಗೆ ಒಂದು ಸಿಂಪಲ್ ಮಿನಿ ಡ್ಯಾಶ್ ಬೋರ್ಡ್ನ ಕ್ರಿಯೇಟ್ ಮಾಡ್ತೀನಿ, IPL ಸ್ಕೋರ್ ಕಾರ್ಡ್ನ. ನೋಡೋಣ, ಇದರಲ್ಲಿ ಅರ್ಥ ಆಗಲಿಲ್ಲ ಅಂತಂದರೆ ಐ ವಿಲ್ ಗೋ ಫಾರ್ ಒನ್ ಮೋರ್ ಎಕ್ಸಾಂಪಲ್ ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ವಾಟ್ ಎಕ್ಸಾಕ್ಟ್ಲಿ ಈ ಕಂಟೆಂಟ್ ಅಂತ. ಸೊ ಅಗೇನ್ ಐ ವಿಲ್ ರೈಟ್ ಒನ್ ಕ್ಲಾಸ್. ಇದೇ ಪ್ಲೇಯರ್ನ ತೊಗೊತೀನಿ ನಾನು, ಆದರೆ ಈ ಪ್ಲೇಯರ್ನ ತೊಗೊಳಲ್ಲ. ಇಲ್ಲಿ ಅದೇ ಥರ ಇನ್ನೊಂದಷ್ಟು ಕಾಲ್ ಮಾಡ್ತೀನಿ, ಇನ್ನೊಂದಷ್ಟು ಮೆಥಡ್ಸ್ನ ಬರೀತೀನಿ. ಒಂದು 4 ಮೆಥಡ್ ಬರೀತಾ ಇದ್ದೀನಿ. ಈ 4 ಮೆಥಡ್ನು ಕೂಡ ನಾನು ಸೆಲ್ಫ್ ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ. ಆಯಿತಾ? ಸೆಲ್ಫ್ ಮಾಡಿದೆ. ಈಗ ಸೆಲ್ಫ್ ಡಾಟ್ ರನ್ಸ್, ಓಕೆ, ರನ್ಸ್ ಅಂತ ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ. ರನ್ಸ್ ಬಂದುಬಿಟ್ಟು ಪ್ಲಸ್ ಈಕ್ವಲ್ ಟು 4. ಅಂದರೆ ನಾರ್ಮಲಾಗಿ ರನ್ಸ್ ಅನ್ನೋ ಒಂದು ವೇರಿಯೇಬಲ್. ಇಲ್ಲಿ ನಾನು ಏನು ಮಾಡ್ತೀನಿ ಗೊತ್ತಾ, ಇಲ್ಲಿ ನಾನು ಒಂದು ರನ್ಸ್ ಈಕ್ವಲ್ ಟು ಲೆಟ್ಸ್ ಎ ಸೆಲ್ಫ್ ಡಾಟ್ ನೋಡಿ, ಸೆಲ್ಫ್ ಡಾಟ್ ರನ್ಸ್ ಈಕ್ವಲ್ ಟು 0 ಅಂತ ಮಾಡಿದ್ದೆ. ಅಂದರೆ ನಾನು ಬೈ ಡಿಫಾಲ್ಟಾಗಿ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ 0 ಅಂತ. ಇವಾಗ ವೆನ್ ಎವರ್ ಯು ಕಾಲ್ ಇಟ್ ಶುಡ್ ಆ್ಯಡ್, ಅದಕ್ಕೆ ರನ್ಸ್ ಪ್ಲಸ್ ಈಕ್ವಲ್ ಟು 4 ಅಂತ ಕೊಟ್ಟರೆ ವೆನ್ ಎವರ್ ಯು ಕಾಲ್ ದಿಸ್ ನಿನ್ನ ರನ್ಸ್ ಈಕ್ವಲ್ ಟು 4 ಅಂತ ಆಗುತ್ತೆ. ಸೇಮ್ ವೇ ನಾನು ಇನ್ನೊಂದು ಮೆಥಡ್ನ ಬರಿತೀನಿ. ಅದೇನಪ್ಪ ಅಂತಂದರೆ ಡೆಫ್ ಲೆಟ್ಸ್ ಎ 6 ಅಂತ ಬರಿತೀನಿ. ಸೊ 6 ಅಂತ ಬರೆದ್ಬಿಟ್ಟು ಸೆಲ್ಫ್ ಅಂತ ಬರಿತೀನಿ. ಸೆಲ್ಫ್ ಅಂತ ಬರೆದ್ಬಿಟ್ಟು ಸೆಲ್ಫ್ ಡಾಟ್
ಓಕೆ ಸೆಲ್ಫ್ ಡಾಟ್ ರನ್ಸ್ ಅಂತ ಬರೆದು ಪ್ಲಸ್ ಈಕ್ವಲ್ ಟು 6 ಅಂತ ಬರೀತೀನಿ. ಓಕೆ 6 ಅಂತ ಬರೀತೀನಿ. ಸರಿ ಆಯಿತು. ಅದಾದಮೇಲೆ ನಾನು ವಿಕೆಟ್ ಬೇಕಲ್ಲ, ಸೊ ವಿಕೆಟ್ ಅನ್ನೋ ಮೆಥಡ್ನು ಬರೀತೀನಿ ನಾನು. ಓಕೆ ಈ ಥರ ಒಂದು ಕ್ರಿಕೆಟ್ ಕಾರ್ಡ್ ಒರಿಜಿನಲ್ ಆಗಿ ಡಿಸೈನ್ ಆಗೋದು ಆಯಿತಾ. ಸೊ ಇಲ್ಲಿ ವಿಕೆಟಲ್ಲಿ ನಾನು ಹೇಳ್ತೀನಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ತೊಗೊಂಡು ಎಫ್ ಸ್ಟ್ರಿಂಗ್ ಇಲ್ಲಿ ನಾನು ಹೇಳ್ತೀನಿ ಏನಂತ ಹೇಳೋಣ ಅಂತಂದರೆ ಸೆಲ್ಫ್ ಡಾಟ್ ನೇಮ್, ಇಲ್ಲಿ ಸ್ಪೇಸ್ ಕೊಡಬಾರ್ದು. ಸೆಲ್ಫ್ ಡಾಟ್ ನೇಮ್ ಯಾರ ನೇಮ್ ಇರ್ತಾನಲ್ಲ ಅವನು ಈಸ್ ಔಟ್ ಅಂತ ಬರೀತಾ ಇದ್ದೀನಿ. ಓಕೆ ಈಸ್ ಔಟ್ ಅಂತ ಬರೀತಾ ಇದ್ದೀನಿ. ಸರಿ ವಿಕೆಟ್ ಈ ಥರ ಮಲ್ಟಿಪಲ್ ಮೆಥಡ್ಸು. ಆ್ಯಂಡ್ ಅದೇ ರೀತಿ ಸ್ಕೋರ್ ಕಾರ್ಡ್ನು ಕೂಡ ಬರೀತಾ ಇದ್ದೀನಿ. ಡೆಫ್ ಒಂದು ಸ್ಕೋರ್ ಕಾರ್ಡ್ ಮೆಥಡು, ಇದರಲ್ಲೂ ಕೂಡ ನಾನು ಸೆಲ್ಫ್ ಅಂತ ಇನಿಷಿಯಲೈಸ್ ಮಾಡ್ಕೊಳ್ತೀನಿ. ಇಲ್ಲಿ ನಾನೇನು ಮಾಡ್ತೀನಿ, ಸೊ ಪ್ರಿಂಟ್, ಓಕೆ ಆ ಪ್ರಿಂಟ್ ಬೇಡ ರಿಟರ್ನ್ ಹಾಕೋಣ. ಸೊ ರಿಟರ್ನ್ ಒಂದು ಎಫ್ ಸ್ಟ್ರಿಂಗ್ ಯೂಸ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಈ ಸೆಲ್ಫ್ ಡಾಟ್ ನೇಮು ಎಷ್ಟು ರನ್ಸ್ನ ಸ್ಕೋರ್ ಮಾಡಿದ್ದಾನೆ ಅಂತ. ಸೊ ಸೆಲ್ಫ್ ಡಾಟ್ ನೇಮ್ ಸ್ಕೋರ್ಡ್, ಓಕೆ ಸ್ಕೋರ್ಡ್ ಸೆಲ್ಫ್ ಡಾಟ್ ರನ್ಸ್ ಅಂತ. ನೋಡಿ ಅಡಿಷನ್ನು ಎಲ್ಲ ಏನು ಮಾಡ್ತಾ ಇಲ್ಲ ನಾನು, ಆದರೆ ಎಲ್ಲಿ ಅಡಿಷನ್ ಆಗ್ತಾ ಇದೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಈ ಥರ ಬರೀತಾ ಇದ್ದೀನಿ. ಇದು ನನ್ನ ಪ್ಲೇಯರ್ ಕ್ಲಾಸ್. ಈ ಪ್ಲೇಯರ್ ಕ್ಲಾಸಲ್ಲಿ ಸಪೋಸ್ ನೀವೊಂದು ಕ್ರಿಕೆಟ್ ಲೈವ್ ಮ್ಯಾಚ್ ನೋಡ್ತಾ ಇದ್ದೀರಾ, ಎವ್ರಿ ಟೈಮ್ 6-4 ಅಂತ ಹಾಕ್ತಿರತ್ತೆ. ಸೊ ಆವಾಗ ಈ ಥರ 6 ಬಂದಾಗ 6ನ ಕಾಲ್ ಮಾಡುತ್ತೆ, 4 ಬಂದಾಗ 4ನ ಕಾಲ್ ಮಾಡುತ್ತೆ, ಹಿಂಗೆ ರನ್ ಆಗ್ತಿರುತ್ತೆ. ಇವಾಗ ಏನೇನು ಬರ್ದಿದ್ದೀನಿ, ಒಂದು ಕನ್ಸ್ಟ್ರಕ್ಟರ್ ಮೆಥಡ್. ಈ ಮೆಥಡಲ್ಲಿ ನೇಮು ಟೀಮು ರನ್ಸ್ನ ಕಾಮನ್ ಮಾಡಿದ್ದೀನಿ, ರನ್ಸ್ನ 0 ಅಂತ ಡಿಫಾಲ್ಟ್ ಸೆಟ್ ಮಾಡಿಬಿಟ್ಟಿದ್ದೀನಿ. ಬ್ಯಾಟಲ್ಲಿ ಹಿ ಕ್ಯಾನ್ ಬೌಲ್ ಅಂತ ಹಾಕಿದ್ದೀನಿ, 2 ಮೆಥಡು, 4 ಒಂದು ಮೆಥಡು, 6 ಒಂದು ಮೆಥಡು, ಆಮೇಲೆ ವಿಕೆಟ್ ಒಂದು ಮೆಥಡು. ಆಮೇಲೆ ಫೈನಲಿ ಸ್ಕೋರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈ ಸ್ಕೋರ್ ಮೆಥಡ್ ಎಷ್ಟು ರನ್ ಸ್ಕೋರ್ ಮಾಡಿದ್ದಾನೆ ಅಂತ. ಇವಾಗ ನಾ ಹೇಳ್ತೀನಿ, ಓಕೆ ವಿರಾಟ್ ಅನ್ನೋ ಒಂದು ಆಬ್ಜೆಕ್ಟ್ನ ಕಾಲ್ ಮಾಡ್ತಾ ಇದ್ದೀನಿ, ಕ್ರಿಯೇಟ್ ಮಾಡ್ತಾನೆ. ಬೇಸಿಕಲಿ ಕ್ರಿಯೇಟ್ ಮಾಡಿಬಿಟ್ಟು ಈ ಪ್ಲೇಯರ್ ಒಳಗಡೆ ನಾನು ಹೇಳ್ತಾ ಇದ್ದೀನಿ ಸೊ ವಿರಾಟ್ ಆಮೇಲೆ ಇದನ್ನು ನಾನು RCB ಅಂತ ಹಾಕ್ಕೊತಾ ಇದ್ದೀನಿ. ಸರಿ ಈಗ ವಿರಾಟ್ ಏನು ಮಾಡ್ದ, ಫಸ್ಟ್ ಬಾಲು, ಓಕೆ ವಿರಾಟ್ ಬಂದುಬಿಟ್ಟು ಫಸ್ಟ್ ಬಾಲ್ ಬಂದುಬಿಟ್ಟು .4 ಮಾಡ್ದ ಆಯಿತಾ, 4. ಸೇಮ್ ವೇ ವಿರಾಟ್ ಏನು ಮಾಡ್ತಾನೆ, ನೆಕ್ಸ್ಟ್ ಬಾಲು 6 ಆಯಿತಾ. ಆಮೇಲೆ ವಿರಾಟ್ ಡಾಟ್ ಮತ್ತು 4 ಹಾಕ್ತಾನೆ ಅಂತ ಅಂದ್ಕೊಳ್ಳೋಣ. ಸೊ ಈ ಥರ ಈಗ ಫೈನಲಿ ಸ್ಕೋರ್ ಎಷ್ಟು ಅಟ್ ದ ಎಂಡ್ ಆಫ್ ದಿ ಡೇ. ಸೊ ಸ್ಕೋರು ಇವಾಗ ನೋಡಿ ಯಾವ ರೀತಿ, ವಿರಾಟ್ ಸ್ಕೋರ್ಡ್ 14. ಈ ರೀತಿ ಆಬ್ಜೆಕ್ಟ್ ಇನಿಷಿಯಲೈಸ್ ಮಾಡ್ತೀವಿ ಆಯಿತಾ. ಹೀಗೆ ಯಾವಾಗಲೂ ಕೂಡ ಕರಿತೀವಿ ಆಯಿತಾ. ಹೀಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಔಟ್ ಮಾಡಿದ್ರೆ ಔಟ್ ಅಂತ ಬರಬೇಕು, ಸೊ ವಿಕೆಟ್ ಅಂತ ಹಾಕಿದ್ರೆ ವಿಕೆಟ್ ಅಂತ ಬರಬೇಕು. ಸೊ ದಿಸ್ ಇಸ್ ಅ ಥಿಂಗ್. ಇಲ್ಲಿ ನಾವೇನೇನು ಮಾಡಿದ್ವಿ, ವಿ ಕ್ರಿಯೇಟೆಡ್ ಅವರ್ ಓನ್ ಆಬ್ಜೆಕ್ಟ್ ಲೈಕ್ ಹೌ ಇನ್ ಅ ರಿಯಲ್ ಸಾಫ್ಟ್ವೇರ್. ಆ್ಯಂಡ್ ಅದಾದಮೇಲೆ ನಾವು ಊಪ್ಸ್ ಅಂದರೆ ಏನು, ಯಾಕೆ ಊಪ್ಸ್ ಅಂತ ನೋಡಿದ್ವಿ. ಆ್ಯಂಡ್ ಊಪ್ಸ್ ಆದಮೇಲೆ ದೆನ್ ಹೇಗೆ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಿತ್ತು, ಆ್ಯಂಡ್ ಆಲ್ಸೋ ಮೆಥಡ್ಗಳನ್ನ ಹೆಂಗೆ ಕ್ರಿಯೇಟ್ ಮಾಡೋದು, ಕನ್ಸ್ಟ್ರಕ್ಟರ್ ಅಂದರೆ ಏನು, ಆ್ಯಂಡ್ ಸೆಲ್ಫ್ ಕೀವರ್ಡ್ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಡೀಟೇಲಾಗಿ ನೋಡಿದ್ವಿ. ಓಕೆ ಸ್ಟಿಲ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೂ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ನಾನೇನು ಮಾಡ್ತೀನಿ, ಐ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಓಕೆ ಜಸ್ಟ್ ಇದೊಂದೇ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಯಾವ ಥರ ತೊಗೊಳ್ಳೋಣ ಅಂತಂದರೆ, ಲೆಟ್ಸ್ ಇಮ್ಯಾಜಿನ್ ವಾಟ್ ವಿ ಕ್ಯಾನ್ ಥಿಂಕ್. ಇನ್ನೊಂದು ಸಿಂಪಲಾಗಿ ಯಾವುದಾದ್ರೂ ಯೋಚನೆ ಮಾಡೋಣ ಒಂದು ಎಕ್ಸಾಂಪಲ್ ವೈಸಲ್ಲಿ, ಸೊ ದಟ್ ನಿಮಗೆ ಯು ಶುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್. ಓಕೆ ನಾನೇನು ಮಾಡ್ತೀನಿ, ಸೊ ಒಂದು ಕಾರ್ ಇದೆ ಅಂತ ಅಂದ್ಕೊಳ್ಳೋಣ, ಕಾರ್ ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ಓಕೆ ಸೊ ಲೆಟ್ಸ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ. ಸೊ ಕ್ಲಾಸ್ ಇಸ್ ಈಕ್ವಲ್ ಟು ಕಾರ್. ಸರಿ ಈ ಕಾರ್ನ ಕ್ರಿಯೇಟ್ ಮಾಡಿಕೊಂಡೆ, ಜಸ್ಟ್ ಪಾಸ್ ಅಂತ ಮಾಡಿಕೊಂಡೆ, ಅಂದರೆ ಒಂದು ಕಾರ್ ಕ್ಲಾಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದೇ ಕಾರ್ ಕ್ಲಾಸ್ನ ಇಟ್ಕೊಂಡು ಆಡಿ ಕಾರ್ನು ಬಿಲ್ಡ್ ಮಾಡ್ಬೋದು. ಓಕೆ ಆಡಿ ಕಾರ್ನು ಬಿಲ್ಡ್ ಮಾಡ್ಬೋದು, ಅದೇ ರೀತಿ ಟಾಟಾ ಕಾರ್ನು ಬಿಲ್ಡ್ ಮಾಡ್ಬೋದು, ಕರೆಕ್ಟಾ. ಆದರೆ ಇಲ್ಲಿ ಏನು ನಮ್ಗೆ ಅರ್ಥ ಆಗಬೇಕಾಗಿರೋದು, ನಿಮಗೆ ಆಡಿ ಮತ್ತು ಟಾಟಾ ಅನ್ನೋದು ಡಿಫ್ರೆಂಟ್ ಕಾರ್ಸ್ಗಳು, ಆದರೆ ಕಾರ್ಗಿರೋದು ಒಂದೇ ಬ್ಲೂ ಪ್ರಿಂಟು. ಕಾರಲ್ಲಿ ಮಲ್ಟಿಪಲ್ ವಿಂಡೋಸ್ ಇರ್ತವೆ, ಡೋರ್ಸ್ ಇರ್ತವೆ, ಎಲ್ಲನೂ ಇರುತ್ತಲ್ಲ. ಸೊ ಹಾಗೆ ಯು ಇನಿಷಿಯಲೈಸ್ಡ್ ಇಟ್ ನಾವು. ಈಗ ಅದೇ ನೀನು ಪ್ರಿಂಟ್ ಆಫ್ ಆಡಿ ಅಂತ ಕೊಟ್ಟರೆ ನೋಡಿ, ಆಡಿ ಈ ಲೊಕೇಶನಲ್ಲಿ ಸ್ಟೋರ್ ಆಗಿದೆ. ಸೇಮ್ ವೇ ಪ್ರಿಂಟ್ ಆಫ್ ಟಾಟಾ ಅಂತ ಕೊಟ್ಟರೆ ನಿಮಗೆ
ಓಕೆ, ನಿಮಗೆ ಟಾಟಾ ಕೂಡ ಈ ಒಂದು ಬೇರೆ ಒಂದು ಲೊಕೇಶನಲ್ಲಿ ಮೆಮೊರಿ ಲೊಕೇಶನ್ ಸ್ಟೋರ್ ಆಗಿದೆ ಅಂತ. ಇವಾಗ ನಾವೇನು ಮಾಡ್ತಿದ್ವಿ, ಯಾವಾಗಲೇ ಇನ್ಸ್ಟೆನ್ಸ್ ವೇರಿಯೇಬಲ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಟಾಟಾ ಕಾರಿಗೆ ಎಷ್ಟು ವಿಂಡೋಸ್ ಇರುತ್ತೆ, ಸೊ ವಿಂಡೋಸ್ ಬಂದುಬಿಟ್ಟು ಓಕೆ, ವಿಂಡೋಸ್ ಬಂದುಬಿಟ್ಟು 4 ಇರುತ್ತೆ ಅಂತ ಅಂದ್ಕೊಳ್ಳೋಣ. ಇವು ಇನಿಷಿಯಲೈಸ್ ಸ್ಟೇಟ್ ಕರೆಕ್ಟಾ? ಈಗ ನಾನು ಟಾಟಾ ಕಾರಲ್ಲಿ ವಿಂಡೋಸ್ನ ನಾನು ಕಾಲ್ ಮಾಡಿದ್ರೆ ಎಷ್ಟಿರುತ್ತೆ ಅಂತ ನೋಡೋಣ. ಸೊ 4 ಅಂತ ಬಂತು, ಗುಡ್. ಅದನ್ನೇ ನಾನು ಆರ್ ಡಿ ಕಾರ್ನ ವಿಂಡೋಸ್ಗೆ ನಾನು ಹೋಗೋಕ್ಕೋದ್ರೆ ಬರೋದಿಲ್ಲ, ಕರೆಕ್ಟಾ? ಓಕೆ, ಆರ್ ಡಿ ಕಾರ್ ವಿಂಡೋಸ್ ಅಂತ ಕರೆದ್ರೆ ನನಗೆ ಆಟ್ರಿಬ್ಯೂಟರ್ ಅಂತ ಬರುತ್ತೆ, ಯಾಕೆ ನಾನು ಸ್ಟೋರ್ ಮಾಡ್ಕೊಂಡಿಲ್ಲ ಅಲ್ವಾ ಇದನ್ನು. ಅದಕ್ಕೆ ನಾವೇನು ಮಾಡ್ತೀವಿ, ಈಗ ಫಾರ್ ಎಕ್ಸಾಂಪಲ್ ಇದಿದೆಲ್ಲ ಅಂದರೆ ಈಗ ನೀವು ಕ್ಲಾಸ್ನ ಕ್ರಿಯೇಟ್ ಮಾಡೋದಲ್ಲ ಆಬ್ಜೆಕ್ಟ್ಸ್ಗಳು, ಈ ಆಬ್ಜೆಕ್ಟ್ಸ್ಗಳಲ್ಲಿ dir ಆಫ್ ಓಕೆ ಟಾಟಾ ಅಂತ ಮಾಡಿದ್ರೆ ನಿಮಗೆ ವಿಂಡೋಸ್ ಅಂತ ಇಲ್ಲಿ ಸ್ಟೋರ್ ಆಗುತ್ತೆ. ಆದರೆ ನನಗೇನು ಬೇಕು ಗೊತ್ತಾ ಇವಾಗ, ಸೊ ಐ ವಾಂಟೆಡ್ ಟು ಕ್ರಿಯೇಟ್ ಅನ್ ಆಬ್ಜೆಕ್ಟ್ ಇನ್ ಸಚ್ ಎ ವೇ ದ್ಯಾಟ್ ನನಗೆ ಲೈಕ್ ಪ್ರಾಪರಾಗಿ ಸ್ಟೋರ್ ಆಗಬೇಕು. ಸೊ ಈಗ ಲೆಟ್ಸೆ ಇವಾಗ ನಾವೇನು ಮಾಡೋಣ ಅಂತಂದರೆ, ಓಕೆ, ಸೊ ಇದಾಯ್ತಲ್ಲ. ಈಗ ನಾನೇನು ಮಾಡ್ತೀನಿ, ಒಂದು ಕಾರ್ ಕ್ಲಾಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಈ ಕಾರ್ ಕ್ಲಾಸಲ್ಲಿ ಡೆಫ್, ಸೊ ಡೆಫ್ ಇನಿಟ್ ಸೆಲ್ಫ್ ಇದೆಲ್ಲ. ಈಗ ನಾನು ವಿಂಡೋಸ್ ಅಂತ ಹಾಕ್ತೀನಿ, ಆಯಿತಾ? ಅದೇ ಥರ ಇಂಜಿನ್ ಅಂತ ಹಾಕೋಣ. ಇನ್ನೇನು ಮಾಡ್ಬೋದು ಇಲ್ಲಿ, ಇನ್ನೇನೇನು ಬರುತ್ತೆ, ವಿಂಡೋಸ್ ಇರುತ್ತೆ, ಲೆಟ್ಸೆ ವಿಂಡೋಸ್ ಇದೆ, ಲೆಟ್ಸೆ ಇಂಜಿನ್ ಟೈಪ್. ಓಕೆ, ಆಯಿತಾ? ಈಗ ಇದನ್ನು ಇನಿಷಿಯಲೈಸ್ ಮಾಡ್ಕೊಳ್ಳೋಣ. ಸೊ ಹೆಂಗೆ ಇನಿಷಿಯಲೈಸ್ ಮಾಡ್ಕೊಳ್ತೀವಿ, ಸೇಮ್ ಸೆಲ್ಫ್ ಡಾಟ್, ಸೊ ದಟ್ ನಾನು ಇಂಜಿನ್ ಅಂತಲೇ ಕಾಲ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಷ್ಟೆ, ಆಯಿತಾ? ಹಾಗೆಯೇ ಸೆಲ್ಫ್ ಡಾಟ್ ಇಂಜಿನ್ ಈಕ್ವಲ್ ಟು ಇಂಜಿನ್. ಓಕೆ, ಡನ್. ಈ ಥರ ನಾನು ಕರಿತಾ ಇದ್ದೀನಿ. ಸೊ ಇಂಜಿನ್ ಬಂದು ಇಂಜಿನ್ ಈ ಥರ. ಸೊ ಈಗ ನಾನೇನು ಮಾಡ್ತೀನಿ, ಒಂದು ಕಾರ್ನ ಹೇಳ್ತೀನಿ. ಸೊ ಡೆಫ್, ಸೊ ನಾನು ಡ್ರೈವ್ನ ಇದು ಮಾಡ್ತಿದ್ದೀನಿ. ಸೊ ಇದರಲ್ಲಿ ಸೆಲ್ಫ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಸೆಲ್ಫ್ನ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಹೇಳ್ತೀನಿ ಪ್ರಿಂಟ್. ಓಕೆ, ಪ್ರಿಂಟ್ ಬಂದುಬಿಟ್ಟು ಈಗ ದಿ ಪರ್ಸನ್ ವಿಲ್ ಡ್ರೈವ್, ಓಕೆ, ವಿಲ್ ಡ್ರೈವ್ ಸೆಲ್ಫ್ ಡಾಟ್, ಓಕೆ, ಸೆಲ್ಫ್ ಡಾಟ್ ಇಂಜಿನ್ ಅಂತ ಹೇಳ್ತೀನಿ, ಅಂದರೆ ಪೆಟ್ರೋಲ ಡೀಸೆಲ್ಲ ಅಂತ. ಸೊ ಇವಾಗ ಫಸ್ಟ್ ಕಾರ್ನ ಕ್ರಿಯೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಆರ್ ಡಿ ಕಾರ್ನ ಕ್ರಿಯೇಟ್ ಮಾಡ್ತೀನಿ. ಆರ್ ಡಿ ಕಾರ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ, ಈ ಆರ್ ಡಿ ಕಾರ್ ಅನ್ನೋದು 4 ಡೋರ್ಸ್ ಇರುತ್ತೆ ಆ್ಯಂಡ್ ಇದು ಬಂದುಬಿಟ್ಟು ಪೆಟ್ರೋಲ್ ವೇರಿಯಂಟ್ ಅಂತ ಹೇಳ್ತೀನಿ, ಆಯಿತಾ? ಇದು ಬಂದುಬಿಟ್ಟು ಪೆಟ್ರೋಲ್ ವೇರಿಯಂಟ್ ಅಂತ ಹೇಳ್ತಾ ಇದ್ದೀನಿ, ಸರಿನಾ? ಆರ್ ಡಿ ಕಾರ್. ಈಗ ನೀನು ಆರ್ ಡಿನ ಡ್ರೈವ್ ಮಾಡೋಕ್ಕೆ ಹೋದರೆ, ಓಕೆ, ಆರ್ ಡಿನ ಡ್ರೈವ್ ಮಾಡಿದ್ರೆ ಏನು ಹೇಳುತ್ತೆ, ಆರ್ ಡಿ ಅನ್ನೋದು ಡ್ರೈವ್ ಮಾಡೋಕ್ಕೆ ಹೋದರೆ ನಿನಗೆ ದಿಸ್ ಪರ್ಸನ್ ಅಂದರೆ ಯಾರು ಡ್ರೈವ್ ಮಾಡ್ತೀನಲ್ಲ, ಡ್ರೈವ್ ದಿ ಪೆಟ್ರೋಲ್ ಕಾರ್ ಅಂತ ಹೇಳ್ತಾ ಇದ್ದೀನಿ ನಾನು, ಆಯಿತಾ? ನೋಡಿ ಈ ಥರ ಡ್ರೈವ್ ಮೆಥಡ್. ಸೊ ಪೆಟ್ರೋಲ್ ಕಾರ್ನ ಡ್ರೈವ್ ಮಾಡ್ತಿದ್ದಾನೆ ಅಂತ. ಸೊ ಹೀಗೆ ನಾವು ಇದನ್ನೇ ನಾವು ಇವಾಗ ಬಿಲ್ಡ್ ಮಾಡಿದ್ದು, ಕ್ಲಾಸು, ಆಬ್ಜೆಕ್ಟು, ಮೆಥಡು ಮತ್ತು ಕನ್ಸ್ಟ್ರಕ್ಟರ್ ಅಂದರೆ ಏನು, ಆ್ಯಂಡ್ ಕನ್ಸ್ಟ್ರಕ್ಟರ್ ಯಾಕೆ ಯೂಸ್ ಮಾಡ್ತೀವಿ, ಆ್ಯಂಡ್ ಮೆಥಡ್ಗಳನ್ನ ಹೆಂಗೆ ಬರೆಯೋದು ಅನ್ನೋದ್ರ ಬಗ್ಗೆ ನಾವು ಡೀಟೇಲಾಗಿ ನೋಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ, ಈ ಇನ್ನೂ ಇಂಪಾರ್ಟೆಂಟಾಗಿ ಬರೋಂತಹ ನಮಗೆ ಇನ್ಹೆರಿಟೆನ್ಸು, ಎನ್ಕ್ಯಾಪ್ಸುಲೇಷನ್ನು, ಪಾಲಿಮಾರ್ಫಿಸಮ್ಮು ಆ್ಯಂಡ್ ಅಬ್ಸ್ಟ್ರಾಕ್ಷನ್ನು. ಒಂದು ಊಪ್ಸ್ ಪ್ರೋಗ್ರಾಮ್ ನಾವು ಬರೀತಾ ಇದ್ದೀವಿ ಅಂದರೆ ಆ ಊಪ್ಸ್ ಪ್ರೋಗ್ರಾಮಲ್ಲಿ ದೀಸ್ ಆರ್ ದ 4 ಪಿಲ್ಲರ್ಸ್, ಆಯಿತಾ? ಇನ್ಹೆರಿಟೆನ್ಸು, ಎನ್ಕ್ಯಾಪ್ಸುಲೇಷನ್ನು, ಪಾಲಿಮಾರ್ಫಿಸಮು ಆ್ಯಂಡ್ ಅಬ್ಸ್ಟ್ರಾಕ್ಷನ್ ಏನು ಅನ್ನೋದ್ರ ಬಗ್ಗೆ ನಾವು ಡೀಟೇಲಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಬಟ್ ಈ ಕ್ಲಾಸ್ಗೆ ಊಪ್ಸ್ನ ಆಬ್ಜೆಕ್ಟ್ಸು ಅಂದರೆ ಆಬ್ಜೆಕ್ಟ್ಸ್ ಅಂದರೆ ಏನು, ಮೆಥಡ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ಆನ್ಸರ್, ಓಕೆ ಅಲ್ಲ? ಸೊ ಇಷ್ಟು ಈ ವಿಡಿಯೋಗೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ಹೆರಿಟೆನ್ಸ್ ಬಗ್ಗೆ ಎಲ್ಲನೂ ಮಾತಾಡೋಣ, ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಇಷ್ಟು. ಥ್ಯಾಂಕ್ ಯು.